ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಈಗ ಲೆಫ್ಟ್, ರೈಟ್ ಅಂಡ್ ಸೆಂಟರ್. ಲೋಕಸಭೆಯಲ್ಲಿ ಸಂಸದರನ್ನ ಅಮಾನತು ಮಾಡುವ ಪರ್ವ ಇವತ್ತು ಕೂಡ ಮುಂದುವರಿಯಿತು. ಈ ಹಿಂದೆ ಅಮಾನತು ಮಾಡಲಾಗಿದ್ದ 92 ಸಂಸದರನ್ನ ಮರಳಿ ಅಧಿವೇಶನಕ್ಕೆ ಅಲೌ ಮಾಡಬೇಕು ಅಂತ ವಿಪಕ್ಷಗಳು ಹೋರಾಟ ನಡೆಸಿದ್ವು. ಆ ಹೋರಾಟದ ಕಾರಣಕ್ಕಾಗಿ ಮತ್ತೆ 49 ವಿಪಕ್ಷ ಸಂಸದರು ಲೋಕಸಭೆಯೊಂದರಲ್ಲೇ ಅಮಾನತಾದರು. 49 ವಿಪಕ್ಷ ಸಂಸದರು. ಅಲ್ಲಿಗೆ ಅಮಾನತಾದ ಒಟ್ಟು ಸಂಸದರ ಸಂಖ್ಯೆ 141. ಡಿಸೆಂಬರ್ 13ನೇ ತಾರೀಕು ಲೋಕಸಭೆಯಲ್ಲಿ ನಡೆದ ಗಲಾಟೆಯ ಬಗ್ಗೆ ಗೃಹ ಸಚಿವರು ಉತ್ತರ ಕೊಡಬೇಕು ಅನ್ನೋದು ವಿಪಕ್ಷಗಳ ಆಗ್ರಹ. ಹದಿಮೂರನೇ ತಾರೀಕು ಸಂಸತ್ತಿನ ಗಲಾಟೆಯ ನಂತರ ಸರಿಯಾಗಿ ಅಧಿವೇಶನವೇ ನಡೀತಾ ಇಲ್ಲ. ಇವತ್ತು ಕೂಡ ವಿಪಕ್ಷಗಳ ನಾಯಕರು ಅಮಾನತಾಗಿರುವ 92 ಸಂಸದರನ್ನು ಮರಳಿ ಲೋಕಸಭೆಗೆ ಕರೆಸಿಕೊಳ್ಳಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಭಟನೆಯಿಂದ ಕಲಾಪ ನಡೆಯದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಪ್ರತಿಭಟಿಸಿದ 49 ವಿಪಕ್ಷ ಸಂಸದರನ್ನ ಸ್ಪೀಕರ್ ಅಮಾನತು ಮಾಡಬೇಕು. ಅಲ್ಲಿಗೆ ಈ ಅಧಿವೇಶನದಲ್ಲಿ ಒಟ್ಟು 141 ಸಂಸದರು ಅಮಾನತಾದಂಗ. 141 ಅಮಾನತಿನ ಬಳಿಕ ಸಂಸತ್ತಿನ ಹೊರಗಡೆ ಕೂತ್ಕೊಂಡು ವಿಪಕ್ಷಗಳ ಪ್ರತಿಭಟನೆ ನಡೆಸಿದ್ರು. ಅದು ಹೊಸತಲ್ಲ, ಪ್ರತಿಭಟನೆ ನಡೆಸ್ತಾರೆ. ಆದರೆ ಪ್ರತಿಭಟನೆ ನಡೆದದ್ದು ಹೆಂಗೆ? ರಾಜ್ಯಸಭೆಯ ಸಭಾಪತಿಗಳು, ಉಪರಾಷ್ಟ್ರಪತಿಗಳು ಆಗಿರುವ ಜಗದೀಪ್ ಧನಕರ್ ಅವರ ಮಿಮಿಕ್ರಿ ಮಾಡುವ ಮೂಲಕ ಟಿಎಂಸಿ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಹೊರಗಡೆ ಕೂತ್ಕೊಂಡು ಜಗದೀಪ್ ಧನಕರರ ಮಿಮಿಕ್ರಿ ಮಾಡ್ತಾರೆ. ಉಳಿದ ಸದಸ್ಯರು ಚಪ್ಪಾಳೆ ಹೊಡೆದು ನಗ್ತಾರೆ. ರಾಹುಲ್ ಗಾಂಧಿ ಮೊಬೈಲ್ನಲ್ಲಿ ಅದನ್ನು ವಿಡಿಯೋ ಶೂಟ್ ಮಾಡ್ತಾರೆ. ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಕಲ್ಯಾಣ್ ಬ್ಯಾನರ್ಜಿ ಟಿಎಂಸಿ ಸಂಸದ
My spine is so straight. You, Mr. Gandhi, you must understand. You must understand that I have been appointed here only to say Narendra Modi. I'm not trying it. My spine is very straight. I'm so tall. My spine is so straight. ಉಪರಾಷ್ಟ್ರಪತಿ ಜಗದೀಪ್ ಧನಕರರಿಗೆ ಫಿಸಿಕಲ್ ಸಮಸ್ಯೆ, ಅದು ಸ್ವಲ್ಪ ಗೂನು ಬೆನ್ನಿದೆ. ಅವರು ಎದೆ ಸೆಟ್ಟಿಸಿ ಕುತ್ಕೊಳ್ಳೋದಕ್ಕಾಗೋದಿಲ್ಲ. ಅದನ್ನು ಅಪಹಾಸ್ಯ ಮಾಡಿಕೊಂಡು ಮಿಮಿಕ್ರಿ ಮಾಡಲಾಗುತ್ತೆ. ಪಾರ್ಲಿಮೆಂಟರಿ ಡೆಮೋಕ್ರಸಿ ಇಲ್ಲಿಗೆ ಬಂದು ನಿಂತ್ಕೊಂಡು ನಿನ್ನೆನೂ ಇದೇ ವಿಷಯ ಚರ್ಚೆ ಮಾಡಿದ್ವಿ ನಾವು. ಪ್ರಶ್ನೆ ಸರ್ಕಾರಕ್ಕಿತ್ತು, ಯಾಕೆ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಸಂವಾದ ನಡೀಬಾರ್ದ? ಪ್ರಶ್ನೆ ಕೇಳೋ ಅಧಿಕಾರ ವಿಪಕ್ಷಗಳಿಗಿಲ್ವಾ? ಪ್ರಶ್ನೆ ಕೇಳಿದ್ರೆ ಸದನದಿಂದ ಬರ್ಖಾಸ್ತು. 2004ರಿಂದ 2014 UPA ಅವಧಿಯಲ್ಲಿ 51 ಸದಸ್ಯರು ಬರ್ಖಾಸ್ತಾಗಿದ್ರೆ ಬಹುಶಃ ಟೋಟಲ್ ನಂಬರ್ ನೋಡಬೇಕು. 2014ರಿಂದ ಇಲ್ಲಿಯ ತನಕದ ಅವಧಿಯಲ್ಲಿ 250 ಸಂಸದರ ಅಮಾನತಾಗುತ್ತೆ. ಅದರ ಪೈಕಿ 141 ಈ ಅಧಿವೇಶನ ಒಂದರಲ್ಲಿ. ಅದನ್ನ ಪ್ರಶ್ನಿಸುವಾಗ ಇದನ್ನ ಸಹಿಸಿಕೊಳ್ಳಬಾರದು. ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಸಭಾಪತಿಗಳು, ಅವರನ್ನ ಸಂಸತ್ತಿನ ಹೊರಗಾಗಲಿ ಎಲ್ಲೋ ಆಗಲಿ ಈ ರೀತಿಯಾಗಿ ಆಡಿಕೊಂಡು ನಗೋದು ಸಹಿಸಿಕೊಳ್ಳಬಾರದು. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಅಶ್ವಿನ್ ಗೌಡ ಅವರು JDSನಿಂದ, ವಿನಯ್ ಬಿದಿರಿ ಅವರು BJPಯಿಂದ ಇದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸಜನ್ ಪೂವಯ್ಯ ಕಾಂಗ್ರೆಸ್ ವಕ್ತಾರರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸಜನ್ ಪೂವಯ್ಯ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ. ಎಸ್, ಪ್ರಶಾಂತ್ ನಾಥು ಮೊದಲನೇ ರಿಯಾಕ್ಷನ್ ತಗೊಳ್ತೀನಿ. ಪ್ರಶಾಂತ್, ನಿನ್ನೆಯಿಂದಲೂ ಚರ್ಚೆ ಮಾಡ್ತಾ ಇದ್ದೀವಿ. ಪಾರ್ಲಿಮೆಂಟರಿ ಡೆಮೋಕ್ರಸಿಯ ಮೌಲ್ಯಗಳ ಬಗ್ಗೆ ಮಾತಾಡಿದ್ವಿ. ಸಂವಾದ ನಡೀಬೇಕು. ಸಂಸತ್ತು ಅಂದರೆ ಇರೋದೇ ಅದೇ ಕಾರಣಕ್ಕೆ. ವಿಪಕ್ಷಗಳಾಗಲಿ ಆಡಳಿತ ಪಕ್ಷದವರಾಗಲಿ ಅವರ ಅತಿರೇಕದ ವರ್ತನೆಗಳನ್ನು ಸಹಿಸಿಕೊಳ್ಳಬೇಕು ಅಂತಲ್ಲ. ಬಟ್ ಇಂಥ ಸಂದರ್ಭಗಳಲ್ಲಿ ಗೃಹ ಸಚಿವರು ಉತ್ತರ ಕೇಳ್ತಾರೆ. ಅವರು ಪ್ರಧಾನಮಂತ್ರಿಗಳು ಮಾತಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಥಿಂಗ್ ರಾಂಗ್ ಇನ್ ದ್ಯಾಟ್. ಹಂಗಂತ ಹೊರಗಡೆ ಬಂದು ಇವತ್ತು ವಿಪಕ್ಷಗಳ ಸದಸ್ಯರು ನಡ್ಕೊಂಡಿದ್ದನ್ನು ಒಪ್ಕೊಳ್ಬೇಕು ಅಂತಲ್ಲ. ಅದೇ ನೋಡಿ, ನನಗನ್ಸುತ್ತೆ ನಾವು ನೋಡಿರುವ ಪಾರ್ಲಿಮೆಂಟ್ನ ಇತಿಹಾಸದಲ್ಲಿ ನನಗೆ ತುಂಬ ಹಿಂದೆ ಹೋಗ್ಲಿಕ್ಕೆ ಹೋಗಲ್ಲ. ಯಾಕಂದರೆ ಒಂದೊಂದ್ಸಲ ನಾವು ವರ್ತಮಾನದಲ್ಲೇ ನಾವು ಭಾಳ ನಾವೇ ನೋಡಿರೋದು ಈ ಕೆಳಗಿನ ಅಂತಕ್ಕಂಥದ್ದು ಅನ್ಕೋತೀವಿ. ಆದರೆ ಹಿಂದೆ ಕೂಡ ಅನೇಕ ಬಾರಿ ಆಗಿರಬಹುದು. ನಾವು ನೋಡಿರ್ತಕ್ಕಂಥ ಸಂಸದೀಯ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಅತ್ಯಂತ ಕರಾಳ ದಿನಗಳು ಕಳೆದ ನಿನ್ನೆ ಮೊನ್ನೆ ಇವತ್ತಿನಿಂದ ನಡೀತಾ ಇವೆ. ಒಂದು ಸರ್ಕಾರ ಕೇಂದ್ರ ಗೃಹ ಸಚಿವರ ಉತ್ತರವನ್ನು ಕೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಕೊಡ್ಲಿಕ್ಕೆ ಸಮಸ್ಯೆ ಏನು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಅದನ್ನು ಯಾಕೆ ಸರ್ಕಾರ ಪ್ರತಿಷ್ಠೆಯ ಪ್ರಶ್ನೆ ಮಾಡ್ಕೊಳ್ಳುತ್ತೆ ಅನ್ನೋದು ಕೂಡ ಅರ್ಥ ಆಗ್ತಾ ಇಲ್ಲ. ನೀವು ಮಣಿಪುರದ ಸಂದರ್ಭದಲ್ಲಿ ದೇಶದ ಪ್ರಧಾನಮಂತ್ರಿ ಉತ್ತರ ಕೊಡಬೇಕು ಅಂತಕ್ಕಂಥ ವಿಪಕ್ಷಗಳು ಕೇಳಿದ್ವು. ಕೇಂದ್ರ ಗೃಹ ಸಚಿವರು ನಾನು ಉತ್ತರ ಕೊಡ್ತೀನಿ ಅಂತಕ್ಕಂಥದ್ದು ಹೇಳಿದರು. ಈಗ ಈ ಇಡೀ ಪ್ರಕರಣ ಏನಿದೆ, ಪಾರ್ಲಿಮೆಂಟನ್ನು ಇಬ್ಬರು ಪ್ರವೇಶಿಸಿರ್ತಕ್ಕಂಥ ಪ್ರಕರಣ ಒಂದು ಭದ್ರತಾ ವೈಫಲ್ಯದ ಪ್ರಕರಣ. ಭದ್ರತಾ
ಸ್ಪೀಕರ್ ಇಸ್ ಕಸ್ಟೋಡಿಯನ್ ಆಫ್ ದಿ ಹೌಸ್ ಆ್ಯಂಡ್ ಪಾರ್ಲಿಮೆಂಟ್ ಪ್ರಿಮೈಸಸ್ ಹೌದಾದರೂ ಕೂಡ ಇದು ಕೇಂದ್ರ ಗೃಹ ಇಲಾಖೆ ಅಡಿಯಲ್ಲಿ ಬರುತ್ತೆ. ಯಾಕೆ ಕೇಂದ್ರ ಗೃಹ ಮಂತ್ರಿಗಳ ಉತ್ತರವನ್ನು ಕೂಡ ನಾವು ಕೊಡೋಲ್ಲ ಅಂತಕ್ಕಂಥದ್ದು ಯಾವ ರೀತಿಯ ಪ್ರತಿಷ್ಠೆ ಸರ್ಕಾರದ್ದು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಅಂದರೆ ನಾವು ವಿಪಕ್ಷಗಳನ್ನು ಕ್ಯಾರೆ ಅನ್ನೋಲ್ಲ, 3 ರಾಜ್ಯಗಳ ಚುನಾವಣೆಗಳನ್ನು ಗೆದ್ದಿದ್ದೀವಿ, ನಾವೇ ವಿಪಕ್ಷಗಳನ್ನು ಕ್ಯಾರೆ ಅನ್ನಬೇಕು ಅಂತಕ್ಕಂಥ ಮನಸ್ಥಿತಿಯೋ, ಅಥವಾ ನಾನೊಂದಿಷ್ಟು BJP ನಾಯಕರನ್ನು ಸಂಸದರನ್ನು ಮಾತನಾಡಿಸಿದೆ, ಅವರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲ, ವಿಪಕ್ಷಗಳು ಹೇಗೂ ಕೂಡ ನಮ್ಮ ಉತ್ತರವನ್ನು ಕೇಳಲ್ಲ, ವಾಕೌಟ್ ಮಾಡ್ತವೆ, ತಾವೇನು ಮಾತಾಡಬೇಕು ಅನ್ನೋದನ್ನು ಮಾತಾಡಿ ಹೋಗಿಬಿಡ್ತಾರೆ. ನನಗನ್ಸುತ್ತೆ ಸರ್ಕಾರಗಳು ಆ ರೀತಿ ಯೋಚನೆ ಮಾಡೋಕ್ಕಾಗಲ್ಲ. ಇಂಥ ಪ್ರಕರಣದಲ್ಲಿ ಸರ್ಕಾರಗಳು 2 ಹೆಜ್ಜೆ ಹಿಂದಿಡಬೇಕಾಗತ್ತೆ, ಮೈತ್ರಿಗೋಸ್ಕರ 2 ಹೆಜ್ಜೆ ಮುಂದಿಡಬೇಕಾಗತ್ತೆ. ಪ್ರಾಯಶಃ ಮುತ್ಸದ್ದಿತನದ ಕೊರತೆಯೋ ಅಥವಾ ಪಾರ್ಲಿಮೆಂಟ್ರಿ ಡೆಮೋಕ್ರಸಿಯಲ್ಲಿ ವಿಪಕ್ಷಗಳನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ಮನಸ್ಥಿತಿಯ ಕೊರತೆಯೋ, ಅಥವಾ ಇಲ್ಲ ಏನು ವಿಪಕ್ಷಗಳು ಪ್ರತಿಭಟನೆ ಮಾಡಿಕೊಳ್ಳಿ, ನಾವು ನಮ್ಮ ತಪ್ಪನ್ನು ಪಾರ್ಲಿಮೆಂಟ್ನಲ್ಲಿ ಒಪ್ಕೊಳ್ಳಲ್ಲ ಅನ್ನುವ ರೀತಿಯ ಪ್ರತಿಷ್ಠೆಯೋ, ಸರ್ಕಾರ ಅಂತರೂ ತಾನಾದರೂ 2 ಹೆಜ್ಜೆ ಮುಂದಿಡಬೇಕು, ಮೈತ್ರಿಗೋಸ್ಕರ 2 ಹೆಜ್ಜೆ ಮಾಡ್ಬೋದಿತ್ತು, ಸರ್ಕಾರ ಮಾಡ್ತಾಯಿಲ್ಲ. ಇನ್ನೊಂದು ಕಡೆ ವಿಪಕ್ಷಗಳು ಕೂಡ ನೋಡಿ, ಈಗ ಕಲ್ಯಾಣ್ ಬ್ಯಾನರ್ಜಿಯವರ ಈ ಒಂದು ಮಿಮಿಕ್ರಿ ಏನಿದೆ, ಮಿಮಿಕ್ರಿ ಅನೇಕ ಬಾರಿ ಖುಷಿ ಕೊಡುತ್ತೆ ಅಜಿತ್. ಎಲ್ಲಿ ಮಾಡಬೇಕು ಅಲ್ಲೇ ಮಾಡಬೇಕು. ನೀವು ಯಾರ ವಿರುದ್ಧ ಮಿಮಿಕ್ರಿ ಮಾಡ್ತಾಯಿದ್ದೀರಿ? ದೇಶದ ಉಪರಾಷ್ಟ್ರಪತಿಗಳ ವಿರುದ್ಧ ಅವರ ಒಂದು ಫಿಸಿಕಲ್ ಲಿಮಿಟೇಷನ್ಸ್ಗೋಸ್ಕರ ಮಿಮಿಕ್ರಿ ಮಾಡ್ತಾಯಿದ್ದೀರಿ. ಎಲ್ಲಿ ಮಾಡ್ತಾಯಿದ್ದೀರಿ? ಪಾರ್ಲಿಮೆಂಟ್ನ ಆವರಣದೊಳಗಡೆ ಪ್ರತಿಭಟನೆ ಮಾಡ್ತಾ ನೀವು ಮಿಮಿಕ್ರಿಯನ್ನು ಮಾಡ್ತಾಯಿದ್ದೀರಿ. ನೀವು ಎಲ್ಲೋ ಸಂಸತ್ತಿನ ವಾರ್ಷಿಕೋತ್ಸವ ಇದೆಯಪ್ಪ, ಅಲ್ಲೆಲ್ಲೋ ಮಿಮಿಕ್ರಿ ಮಾಡ್ತಿದ್ದೀರಿ, ದ್ಯಾಟ್ಸ್ ಫೈನ್. ಆದರೆ ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೋಡಿ, ಲೋಕಸಭೆ ಇರ್ಬೋದು, ರಾಜ್ಯಸಭೆ ಇರ್ಬೋದು, ವೆನ್ ಸ್ಪೀಕರ್ ಆರ್ ದಿ ವೈಸ್ ಪ್ರೆಸಿಡೆಂಟ್ ಇನ್ ರಾಜ್ಯಸಭಾ ವೆನ್ ದೇ ಆರ್ ಆನ್ ಲೆಗ್ಸ್, ಇಡೀ ಸದನ ಕುಳಿತುಕೊಳ್ಬೇಕು ಅಂತಕ್ಕಂಥ ನಿಯಮ ಇರುತ್ತೆ. ಅವ್ರು ಎದ್ದು ನಿಂತಾಗ ಇನ್ನೊಬ್ರು ಎದ್ದು ನಿಂತ್ಕೋಬಾರ್ದು ಅನ್ನೋದು. ಅಂಥ ಸಂದರ್ಭದಲ್ಲಿ ನೀವು ಸರಿ ಸ್ಪೀಕರ್ ರೂಲಿಂಗನ್ನು ಕ್ವಶನ್ ಮಾಡಿ, ಸ್ಪೀಕರ್ ರೂಲಿಂಗನ್ನು ವಿರೋಧಿಸಿ, ಪ್ರತಿಭಟನೆ ಮಾಡಿ, ಆದರೆ ಅವರ ಫಿಸಿಕಲ್ ಲಿಮಿಟೇಷನ್ಸನ್ನು ನಿಮ್ಮ ಮಿಮಿಕ್ರಿಗೆ ಬಳಸ್ಕೊಳ್ತಕ್ಕಂಥದ್ದು ಒಳ್ಳೆಯ ಲಕ್ಷಣ ಅಲ್ಲ. ಅದಿತ್ತು ಏನಾಗುತ್ತೆ ನನಗನ್ಸುತ್ತೆ, ಸರ್ಕಾರ ಮತ್ತು ವಿಪಕ್ಷಗಳ ಕಮ್ಯುನಿಕೇಷನ್ ಬಗ್ಗೆ ಕೂಡ ನಾವು ನಿನ್ನೆ ಸುದೀರ್ಘವಾಗಿ ಮಾತನಾಡಿದ್ದೀವಿ. ಇದು ಏನಾಗುತ್ತೆ ಅಂದರೆ ಚಾನಲ್ ಓಪನ್ ಇರಬೇಕಲ್ಲಿ, ಒಂದು ಚಾನಲ್ ಓಪನ್ ಇರಬೇಕು. ಇನ್ನೊಂದು ನನಗಂತ ನೋಡಿ, ನಾವೆಲ್ಲ ಕೇಳಿದ್ದೀವಿ, ಈಗ ಯಾರೋ ಪಂಡಿತ್ ನೆಹರು ವಿರುದ್ಧ ಒಬ್ಬ ವಿಪಕ್ಷದ, ಅಟಲ್ ಬಿಹಾರಿ ವಾಜಪೇಯಿ ಅಲ್ಲ, ಮತ್ತೊಬ್ಬ ಯಾರೋ ಹರಿಯಾಣದ ಒಬ್ಬ ಸಂಸದ, ಐ ಥಿಂಕ್ ಭೂಪಿಂದರ್ ಸಿಂಗ್ ಹುಡ್ಡಾ ಅವರ ಚಿಕ್ಕಪ್ಪ ಯಾರೋ ಒಬ್ಬರು ವಾಕೌಟ್ ಮಾಡ್ತಿದ್ರು. ಇಲ್ಲ, ಸೋಷಿಯಲಿಸ್ಟ್ ಪಾರ್ಟಿಯಲ್ಲಿದ್ದರು. ಓಕೆ ಓಕೆ ಅವರು ಪ್ರಧಾನಿ ನರೇಂದ್ರ ಮೋದಿ, ಜವಾಹರ್ಲಾಲ್ ಪಂಡಿತ್ಜಿಯನ್ನು ಭಾಳ ಟೀಕಿಸಿದರು. ಪಂಡಿತ್ಜಿ ಪಾರ್ಲಿಮೆಂಟಿಂದ ಹೋಗುವಾಗ ನಾರ್ತ್ ವಿಂಡಲ್ಲಿ ಆತನ ಮನೆಗೆ ಹೋಗಿ ಕಾಫಿ ತಯಾರು ಮಾಡು ಅಂತ ಹೇಳಿ ತಾನು ಕಾಫಿ ಕುಡಿದು ಬೆಂತಟ್ಟು ಹೋದರು. ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಪಂಡಿತ್ ನೆಹರು ಮುಂದೊಂದು ದಿನ ಪ್ರಧಾನಮಂತ್ರಿ ಆಗ್ತೀಯಾ ಅಂತಕ್ಕಂಥ ಬೆನ್ನು ತಟ್ಟಿರ್ತಕ್ಕಂಥ ಉದಾಹರಣೆಗಳಿವೆ. ರಾಮ್ ಮನೋಹರ್ ಲೋಹಿಯಾ, ಪೀಲು ಮೋದಿ ಅಂಥವರು ಇಂದಿರಾ ಗಾಂಧಿ ಜೊತೆ ಅವ್ರದ್ದು ಇಂಟ್ರ್ಯಾಕ್ಷನ್ ಬಗ್ಗೆ ಇತಿಹಾಸದಲ್ಲಿ ದಾಖಲಾಗಿದೆ. ಆದರೆ ಇಲ್ಲಿ ಈಗ ನಾನು ನೋಡ್ತಾ ಇದ್ದೀನಿ, ಒಂದು ಚರ್ಚೆಯ ಸ್ತರವೂ ಕೂಡ ಮೇಲೆ ಇರ್ತಾ ಇಲ್ಲ. ಡಿಬೇಟಿಂಗ್ ಸ್ತರಗಳಿರ್ತವೆ. ಆ ಡಿಬೇಟ್ ನೀವು ಕಾಲೇಜಲ್ಲಿದ್ದಾಗ ತುಂಬ ಡಿಬೇಟ್ಗಳನ್ನು ಮಾಡಿ ಇವತ್ತು ಕುಳಿತುಕೊಂಡಿದ್ದೀರಿ. ಆ ಡಿಬೇಟಿನ ಸ್ತರಗಳನ್ನು ಮೇಲೆ ಕೆತ್ತುವ ಪ್ರಯತ್ನವೂ ಆಗ್ತಾ ಇಲ್ಲ. ಅಥವಾ ಡಿಬೇಟನ್ನು ನಮ್ಮ ಪ್ಲೇಯಿಂಗ್ ಟು ದ ಗ್ಯಾಲರಿ, ನಮ್ಮ ಮತದಾರರನ್ನು ನಾವು ಪ್ಲೇಯಿಂಗ್ ಟು ದ ಗ್ಯಾಲರಿ ಮಾಡ್ತೀವಿ, ನಿಮ್ಮ ಮತದಾರರನ್ನು ನೀವು ಪ್ಲೇಯಿಂಗ್ ಟು ದ ಗ್ಯಾಲರಿ ಮಾತಾಡ್ತೀವಿ ಅನ್ನೋದರಲ್ಲಿ ಬಡವಾಗ್ತಾ ಇರೋದು ಸಂಸದೀಯ ಪ್ರಜಾಪ್ರಭುತ್ವ ಅಂತ ಅನಿಸುತ್ತೆ. ದಿಸ್ ಈಸ್ ನಾಟ್ ಗುಡ್. ವಿ ಆರ್ ಎಟ್ ದ ಲೋಯೆಸ್ಟ್ ಎಬ್ ಆಫ್ ಪಾರ್ಲಿಮೆಂಟ್ರಿ ಡೆಮೋಕ್ರಸಿ ಅಂತ ನನಗೆ 2-3 ದಿವಸಗಳಿಂದ ಅನಿಸುತ್ತೆ. ರೀಸನೇಬಲ್ ಡಿಮಾಂಡ್ ಇದೆ ವಿಪಕ್ಷಗಳದ್ದು. ಹೌದು, ಒಂದು ಚರ್ಚೆ ಮಾಡಿ 2-3 ಗಂಟೆಗಳ ಕಾಲ ಯಾವುದೋ ಒಂದು ನಿಯಮದ ಅಡಿಯಲ್ಲಿ ಚರ್ಚೆ ಮಾಡಿ, ಗೃಹ ಸಚಿವರು ಉತ್ತರ ಕೊಡಲಿ. ಗೃಹ ಸಚಿವರು ಏನು ಉತ್ತರ ಕೊಡಬೇಕು ಅನ್ನೋದನ್ನು ವಿಪಕ್ಷಗಳು ಹೇಳೋದಿಲ್ಲ, ಗೃಹ ಸಚಿವರು ನಿರ್ಧಾರ ಮಾಡಬೇಕಾಗತ್ತೆ. ಅಷ್ಟು ಉತ್ತರವನ್ನು ಕೊಡಲಿಕ್ಕೂ ಕೂಡ ನಾವು ತಯಾರಿಲ್ಲ ಅಂತಕ್ಕಂಥದ್ದು ಒಳ್ಳೆಯ ಸಂಗತಿ ಅಲ್ಲ. ಇಟ್ ಇಸ್ ನಾಟ್ ಸೆಂಡಿಂಗ್ ಗುಡ್ ಮೆಸೇಜ್ ಅಂತ ನನಗನ್ಸುತ್ತೆ. ಅಲ್ವಾ ವಿನಯ್ ಬಿದ್ರೆ ಅವರೇ? 13ನೇ ತಾರೀಕು ಪಾರ್ಲಿಮೆಂಟ್ನಲ್ಲಿ ಏನಾಯಿತು ಅದು ಆಗಬಾರ್ದಾಗಿತ್ತು. ಸೀರಿಯಸ್ ಕ್ವೆಶನ್ಗಳನ್ನು ರೇಸ್ ಮಾಡ್ತಪ್ಪ ಪಾರ್ಲಿಮೆಂಟ್ನಲ್ಲಿ ಏನಾಯಿತು, ಅದರ ಬಗ್ಗೆ ಉತ್ತರ ಯಾರು ಕೊಡ್ಬೇಕ್ರಿ? ಗೃಹ ಸಚಿವರು ಕೊಡಬೇಕು.
ಅಲ್ಲ, ಖಂಡಿತವಾಗ್ಲೂ ಉತ್ತರ ಕೊಡೋದಿಲ್ಲ ಅಂತ ಎಲ್ಲೂ ಸ್ಟೇಟ್ಮೆಂಟೇ ಮಾಡಿಲ್ಲ. ಎಲ್ಲಿ ಕೊಡ್ತಿದ್ದಾರೆ? ಅಲ್ಲ, ಕೊಡೋಲ್ಲ ಅಂತ ಹೇಳಿಲ್ಲ. ಯಾವಾಗ ಕೊಡ್ತಾರೆ? ಇವತ್ತು 13ನೇ ತಾರೀಕಿಂದ ಇವತ್ತಿನವರೆಗೂ ಕೂಡ ಹೌಸ್ ಹೇಗೆ ನಡೀತಿದೆ ಅನ್ನೋದು ನಾವು ನೋಡಿದ್ದೇವೆ. ಒಂದು ಆರ್ಡರ್ನಲ್ಲಿ ಹೌಸ್ ನಡೀತಾ ಇಲ್ಲ. ಅಲ್ಲೊಂದು ವಾತಾವರಣ ನಿರ್ಮಾಣ ಆದಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಗೃಹ ಸಚಿವರು ಉತ್ತರವನ್ನ ಪ್ರತಿಪಕ್ಷಗಳೇ ನಿರೀಕ್ಷೆ ಮಾಡ್ತಿದ್ದಾರೆ. ಅದರಲ್ಲಿ ಯಾವುದೇ ತಪ್ಪಿಲ್ಲ. ಮತ್ತು ನಮ್ಮ ಗೃಹ ಸಚಿವರು ಕೂಡ ಪಲಾಯನವಾದ ಮಾಡಬೇಕಾಗಿರ್ತಕ್ಕಂಥ ಯಾವುದೇ ಇಶ್ಯೂಸ್ಗಳು ಕೂಡ ಇಲ್ಲ. ಒಂದು ಇದರಲ್ಲಿ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಸಂಗತಿ ಏನು ಅಂತಂದ್ರೆ, ಈಗ ಡಿಬೇಟ್ ಆಗಬೇಕು, ಯಾವ ರೀತಿ ನಡ್ಕೋಬೇಕು, ಏನು, ಇದೆಲ್ಲವೂ ಕೂಡ ಸಾಕಷ್ಟು ಚರ್ಚೆಯನ್ನ ಇವತ್ತು ಪಬ್ಲಿಕ್ ಡೊಮೈನ್ ಮಾಡ್ತಾ ಇದೆ. ಡೆಮಾಕ್ರಸಿ ಹೇಗೆ ನಡೀಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಸತ್ತು ಯಾವ ರೀತಿ ನಡೀಬೇಕು ಅನ್ನೋದನ್ನ ಸಾಮಾನ್ಯ ಜನ ಚರ್ಚೆ ಮಾಡೋ ರೀತಿನಲ್ಲಿ ಆಗಿದೆ. ನೀವು ಈಸಿಯೆಸ್ಟ್ ವೇ ಅನ್ನ ಹುಡುಕೊಂಡ್ರಿ. ಗೃಹ ಸಚಿವರು ಎಲ್ಲಿ ಹೇಳಿದ್ದಾರೆ ನಾನು ಉತ್ತರ ಕೊಡೋದಿಲ್ಲ ಅಂತ ಹೇಳಿದಾರ? ಕೊಡ್ತೀನಿ ಅಂತ ಹೇಳಿದಾರ? ಅಲ್ಲ, ಖಂಡಿತವಾಗ್ಲೂ ಕೊಡ್ತೀನಿ ಅಂತ ಹೇಳಿದಾರ? ಪ್ರಧಾನಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಎಲ್ಲಿ ಮಾಡಿದ್ದಾರೆ? ಪ್ರಧಾನಮಂತ್ರಿ ದೈನಿಕ್ ಜಾಗರಣ ಪತ್ರಿಕೆಯ ಆಗ್ಬಾರ್ದಿತ್ತು, ಇದೊಂದು ಬಹಳ ಗಂಭೀರವಾಗಿರ್ತಕ್ಕಂಥ ಲೋಪ ಅಮಿತ್ ಶಾ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅಮಿತ್ ಶಾನು ಮಾಡಿದ್ದಾರೆ. ಇಂಡಿಯಾ ಟುಡೇ ಕಾನ್ಕ್ಲೇವ್ ನಲ್ಲಿ ಅಮಿತ್ ಶಾ ಮಾಡಿದ್ದಾರೆ. ಖಂಡಿತವಾಗ್ಲು ಹೌಸ್ ಒಂದು ಆರ್ಡರ್ ಅಲ್ಲಿ ನಡೀತಿದೆ ಅನ್ಬೇಕಾದ್ರೆ ನೋಡಿ, ಪ್ರಶ್ನೆಯನ್ನು ಯಾರು ಕೇಳ್ತಾರೆ ಅಂತಕ್ಕಂಥದ್ದು, ಕೇಳೋ ರೀತಿ ಏನು ಅಂತಕ್ಕಂಥದ್ದು. ಒಂದು 1947ರ ನಂತರದಲ್ಲಿ ಬಹುತೇಕ ಇಷ್ಟು ಅಪಕ್ವ ಅವಿವೇಕಿತನದ ಪರಮಾವಧಿಯನ್ನು ಹೊಂದಿರತಕ್ಕಂಥ ವಿರೋಧ ಪಕ್ಷನ ಇಲ್ಲ ಇವತ್ತು ಹೇಗೆ ನಡ್ಕೊಂತಿದೆ ಅನ್ನೋದನ್ನ ನೋಡಿದೆ. ಓಕೆ, ಯಾರು ಕೇಳಬೇಕು, ಹೆಂಗೆ ಕೇಳಬೇಕು? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರನ್ನ ಯಾರು ಕೇಳಬೇಕು? ಯಾರು ಅವರನ್ನ ಪ್ರಶ್ನಿಸುವ ಅಧಿಕಾರ ಯಾರಿಗಿದೆ? ಪ್ರಶ್ನೆ ಇಲ್ಲ. ಖಂಡಿತವಾಗ್ಲೂ ಕೂಡ ನೋಡಿ, ಪ್ರೊಸೀಜರ್ಸ್ ಇದೆ. ಈಗ ನಾನ್ ನಾಳೆ ಬೆಳಗ್ಗೆ ಹೋಗ್ಬಿಟ್ಟು ಉತ್ತರ ಕೊಡಬೇಕು. ಈಗಾಗಲೇ 11 ಪ್ರಮುಖವಾಗಿರ್ತಕ್ಕಂಥ ಬಿಲ್ಲಿಗೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಾ ಇದೆ. ಇವತ್ತು ಯಾಕೆ ಸಸ್ಪೆಂಡ್ ಮಾಡಿದ್ರು 141 ಜನದನ್ನು ಕೂಡ ಸೇರಿದಂಗೆ? ಕಲೋನಿಯಲ್ ಇಶ್ಯೂಸ್ಗಳಿತ್ತು, ಅವತ್ತಿನ ಕಾನೂನುಗಳಿತ್ತು. ಈಗ IPC CRPC ಸಂಬಂಧಪಟ್ಟಂತೆ ಈಗಾಗಲೇ ಪ್ರೊಸೀಜರ್ ನಡೀತಾ ಇದೆ. ನೀವು ಅದನ್ನ ನಿಲ್ಲಿಸ್ಬಿಟ್ಟು ತಕ್ಷಣಕ್ಕೆ ಮಾಡಬೇಕು ಅಂತ ಏನಿಲ್ಲ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇಲ್ಲ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ನಡೆದಾಗ, ಪಾರ್ಲಿಮೆಂಟ್ ಅನ್ನ ಇಬ್ರು ನುಗ್ಗಿ ಭದ್ರತಾ ವೈಫಲ್ಯ ನಡೆದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಚರ್ಚೆ ಹೇಗಾಗ್ಬೇಕು? ನಾವೆಲ್ಲರೂ ಕೂಡ ಸೇರ್ಕೊಂಡು ಪಾರ್ಟಿ ಐಡಿಯಾಲಜಿ ಇವೆಲ್ಲವನ್ನು ಅಫಿಲಿಯೇಷನ್ ಪಕ್ಕಕ್ಕೆ ಇಟ್ಬಿಟ್ಟು ಇದು ನಮ್ಮ ಪ್ರಜಾಪ್ರಭುತ್ವ ಜವಾಬ್ದಾರಿ ಇಬ್ರದ್ದು ಇದೆ. ಸರ್ಕಾರದ ಜವಾಬ್ದಾರಿ ಇದೆ, ವಿರೋಧ ಪಕ್ಷ ಜಾಸ್ತಿ ಇದೆ. ವಿರೋಧ ಪಕ್ಷ ಯಾವ ರೀತಿ ಪ್ರಶ್ನೆ ಕೇಳಬೇಕು, ವಿರೋಧ ಪಕ್ಷ ಈ ಸಂದರ್ಭದಲ್ಲಿ ಸರ್ಕಾರದ ಜೊತೆನಲ್ಲಿ ವ್ಯವಸ್ಥೆಯ ಜೊತೆನಲ್ಲಿ ಹೇಗೆ ಕೈ ಜೋಡಿಸಬೇಕು, ಆ ಕೈ ಜೋಡಿಸಿದ್ರೆ ಖಂಡಿತವಾಗ್ಲೂ ಕೂಡ ಸರ್ಕಾರ ಗುರುತರ ಜವಾಬ್ದಾರಿಯನ್ನು ಅರಿತು. ವಿನಯ್ ಬಿದ್ರೆ ಅವರೇ 9 ವರ್ಷಗಳಿಂದ ವಿಪಕ್ಷಗಳು ಹೇಗೆ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಲೆಕ್ಚರ್ ಕೊಡ್ತಾ ಇದ್ದೀರಿ, ಒಳ್ಳೇದು. ಆದರೆ ಈ ರೀತಿಯ ಪ್ರಕರಣಗಳಲ್ಲಿ ಸರ್ಕಾರ ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನೀವು ಮಾಡ್ತಾ ಇಲ್ಲ. ವಿಪಕ್ಷಗಳು ಅಲ್ರಿ, ವಿಪಕ್ಷಗಳು ಏನು ಕೇಳಿದ್ವು? ಕೇಂದ್ರ ಗೃಹ ಸಚಿವರು ಒಂದು ಉತ್ತರವನ್ನು ಕೊಡಿಸಿ ಅಂತ. ಅಲ್ಲ, ಕೊಡಲ್ಲ ಅಂತ ಹೇಳೇ ಇಲ್ವಲ್ಲ. ನಾನು ಅದನ್ನ ಕೊಡ್ತೀವಿ ಅಂತ ಹೇಳಿಲ್ಲ. ಸೆಷನ್ ಏನೋ ನಾಳೆ ಬೆಳಗ್ಗೆ ಕ್ಲೋಸ್ ಆಗ್ತಾ ಇದೆ, ಸೆಷನ್ ಮುಗ್ದೋಗ್ಬಿಡುತ್ತೆ, ಆಗ ಕೊಡೋದಿಲ್ಲ, ಇವತ್ತು ಪಲಾಯನವಾದ ಗಂಭೀರವಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಖಂಡಿತವಾಗ್ಲೂ ನಮ್ಮ ಸರ್ಕಾರ ಸರ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ವೆಸ್ಟಿಗೇಷನ್ ಒಂದು ವಿಷಯ ಸ್ಪಷ್ಟವಾಗಿ ಹೇಳ್ತೀನಿ. ಈ ಸಬ್ಜೆಕ್ಟಿಗೆ ಉತ್ತರ ಕೊಡೋದಕ್ಕೆ BJP ವಕ್ತಾರರುಗಳು ಒದ್ದಾಡ್ತಿದ್ದಾರೆ. ನೆನ್ನೆನೂ ನೋಡಿದ್ವಿ, ಇವತ್ತು ನೋಡಿದ್ವಿ, ಒದ್ದಾಡ್ತಿದ್ದೀರಿ. ಒದ್ದಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಬಹಳ ಸ್ಪಷ್ಟವಾಗಿರ್ತಕ್ಕಂಥ. ರಕ್ಷಣಾ ಸಚಿವರು ಮಾತಾಡ್ತಾರೆ, ರಾಜನಾಥ್ ಸಿಂಗ್ ಅವರು ಮಾತಾಡ್ತಾರೆ. ಗೃಹ ಸಚಿವರಿಗೆ ಮಾತಾಡ್ಲಿಕ್ಕೆ ಕಷ್ಟ ಇಲ್ವಲ್ಲ? ಯಾಕೆ ಮಾತಾಡ್ತಿಲ್ಲ? ಮಾತಾಡ್ತಾರೆ ಅಂತ ಯಾವಾಗ ಸರ್? ಅವರದೇ ವಿಷಯ ಸೆಷನ್ ಅಲ್ಲಿ ಇದ್ದಾರೆ, ಇವರಿಗೆ ಎದುರುಕೊಂಡು ಸೆಷನ್ ಬಿಟ್ಟು ಹೋಗಿದ್ದಾರೆ ಅಂತ ಇಲ್ಲ. ಬೆಳಗ್ಗೆಯಿಂದ ಇವತ್ತರೆಗೂ ಸೆಷನ್ ಅಲ್ಲಿ ಕೂತಿದ್ದಾರೆ ಗೃಹ ಸಚಿವರು. CRPS IP ಇದ್ರ ಸಂಬಂಧಪಟ್ಟ ಸ್ಪಷ್ಟೀಕರಣ ಕೊಡಬಹುದಲ್ಲ? ಇದನ್ನ ಮುಗಿದಂತ ಸಂದರ್ಭದಲ್ಲಿ ಕೊಡ್ತಾರೆ. ಇನ್ವೆಸ್ಟಿಗೇಷನ್ ನಡೀತಿದೆ, ನೀವು ಸ್ಟೇಟ್ಮೆಂಟ್ ಮಾಡಬೇಕು ಮಾಡಬಾರ್ದು ಸಾಕಷ್ಟು ಸ್ಟೇಟ್ಮೆಂಟ್ ಇರುತ್ತೆ. ಏನ್ ಮಾಡಬೇಕು ಅನ್ನೋದು ಖಂಡಿತವಾಗ್ಲೂ ನಿರ್ಧಾರ ಮಾಡ್ತಾರೆ. ಪಾರ್ಲಿಮೆಂಟ್ ನಡೆದಾಗ ಮಾಧ್ಯಮಗಳಿಗೆ ಮಾತನಾಡಲ್ಲ ಅಂತಕ್ಕಂಥದ್ದನ್ನು ಅನೇಕ ಬಾರಿ ಹೇಳಲಾಗುತ್ತೆ. ಮಾಧ್ಯಮಗಳಿಗೆ ನಾವು ಮಾತನಾಡಲ್ಲ, ಪಾರ್ಲಿಮೆಂಟ್ ನಡೀತಾ ಇದೆ. ನೀವು ಪ್ರಧಾನಮಂತ್ರಿಗಳು ಹೋಗಿ ದೈನಿಕ್ ಜಾಗರಣೆಗೆ ಇಂಟರ್ವ್ಯೂ ಕೊಟ್ಟು ಮಾತಾಡ್ತಾರೆ, ಅಮಿತ್ ಶಾ ಅವರು ಹೋಗಿ ಇಂಡಿಯಾ ಟುಡೇಗೆ ಮಾತಾಡ್ತಾರೆ. ಯಾವಾಗ ಮಾತಾಡಿದರೆ ಅದಕ್ಕೆ ಸಮರ್ಥನೆ ಇತ್ತು ಅಂತಂದರೆ, ನೀವು ವಿಪಕ್ಷಗಳು ಚರ್ಚೆಗೆ ಬರ್ತಾ ಇಲ್ಲ ಅನ್ನುವ ಸಂದರ್ಭದಲ್ಲಿ ವಿಪಕ್ಷಗಳು ಹೇಳ್ತಾ ಇವೆ, ಒಂದು ಚರ್ಚೆ ಮಾಡಿ ಕೇಂದ್ರ ಗೃಹ ಸಚಿವರು ಉತ್ತರ ಕೊಡಿ. ಭಾಳ ಅಂದ್ರೆ ಅವ್ರು ಕೇಂದ್ರ ಸಚಿವರು ರಾಜೀನಾಮೆ ಕೇಳ್ತಾರೆ. ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಅಗತ್ಯನೇ ಇಲ್ಲ ಈ ಪ್ರಕರಣದಲ್ಲಿ, ಅದು ಎಲ್ರಿಗೂ ಗೊತ್ತಲ್ಲ. 140 ಕೋಟಿ ಜನಕ್ಕೆ ಮಾಧ್ಯಮದ ಮುಖಾಂತರನೇ ಉತ್ತರ ಕೊಡಬೇಕಾದ್ರೆ ಇರೋ 199 ಜನ ವಿರೋಧ ಪಕ್ಷದ ಎಂಪಿಗಳಿಗೆ ಕೊಡ್ಲಿ. ಇದೇ ಸರ್ವಾಧಿಕಾರ ಅನ್ನೋದಿದ್ಯಾ? ಮತ್ತೆ ಅಷ್ಟಲ್ಲ, ಇದನ್ನೇ ತಾನಾಶಾಹಿ ಅನ್ನೋದು ಇಲ್ಲ ಅಂತ ಸರ್. ಆಗುತ್ತೆ ಖಂಡಿತವಾಗ್ಲೂ ಕೊಡ್ಲಿಕ್ಕೆ ನಮಗೆ ಅಂತ ಉತ್ತರನ ಖಂಡಿತವಾಗ್ಲೂ ಉತ್ತರ ಕೊಡ್ಲಿಕ್ಕೆ ಯಾವಾಗ ಕೊಡ್ತೀರಿ?
ಕೊಡುತ್ತೆ ಸರ್. ಸೆಷನ್ ಸೆಷನ್ ಮುಗಿದೋಗುತ್ತೆ ಸರ್. ಸೆಷನ್ ನಡೀತಾ ಆಮೇಲೆ ಇದೆ. ಪಾರ್ಲಿಮೆಂಟ್ ಹನ್ನೊಂದು ಪ್ರಮುಖವಾಗಿ ಚರ್ಚೆ ಇದು ನಡೀತಿದೆ. ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಮಾತನಾಡಿರ್ತಕ್ಕಂಥ ಮಾತು ನಾನು 10 ಉದಾಹರಣೆಗಳನ್ನು ಕೊಡಬಲ್ಲೆ. ಅಟಲ್, ಅಡ್ವಾಣಿ, ಅರುಣ್ ಜೇಟ್ಲಿ, ಸುಷ್ಮಾ ಸ್ವರಾಜ್ ವಿಪಕ್ಷದ ಬೆಂಚ್ನಲ್ಲಿ ಕುಳಿತಾಗ ಹೊರಗಡೆ ಯಾಕೆ ಮಾತಾಡ್ತೀರಿ ಮಾಧ್ಯಮಗಳಲ್ಲಿ? ಇಲ್ಲೇ ಕರ್ನಾಟಕದಲ್ಲಿ ಯಡಿಯೂರಪ್ಪನವರ 10 ಸ್ಟೇಟ್ಮೆಂಟ್ಗಳನ್ನು ನಾನು ತೋರಿಸಬಲ್ಲೆ. ಇದು ಸರ್ಕಾರದಲ್ಲಿ ಕುಳಿತಿದ್ದೀರಿ ಅನ್ನುವ ಕಾರಣಕ್ಕೋಸ್ಕರ ಡೋಂಟ್ ಚೇಂಜ್ ಯುವರ್ ಟ್ಯೂನ್ಸ್ ಸರ್. ಖಂಡಿತವಾಗ್ಲೂ ಆ ರೀತಿ ಇಲ್ಲ. ಯಾಕೆ ಮಾತಾಡಬೇಕು? 140 ಹಾಗಾದ್ರೆ ಪಾರ್ಲಿಮೆಂಟ್ ಯಾಕೆ ಇರಬೇಕು? ಅಲ್ಲ ಕೊಟ್ಟಿರ್ಬೇಕಾದ್ರೆ ಇಲ್ಲಿ ಕೊಡಕ್ ಆಗಲ್ವಾ ಅಂತ ಎಲ್ಲಿ ಕೊಟ್ಟಿದ್ದೀರಿ? First preference should be given to parliament ಅಂತ ಅಂದಾಗ ನೀವು ಇಲ್ಲಿ ಕೊಟ್ಟಕ್ ಆಗೋದಿಲ್ಲ ಅಂತ First preference should be given to parliament. ಖಂಡಿತವಾಗ್ಲೂ ಕೊಡುತ್ತೆ ಸರ್. Parliament democracy ಕೆಲಸ ಮಾಡ್ತಾ ಇದೆ. ಕೊಡಬೇಕು ಸರ್. ಸ್ಪೀಕರ್ ಪರಮಾವಧಿ ಇದೆ. ಪ್ರಕರಣ ಏನು? ಸ್ಪೀಕರ್ಗೆ ಪ್ರಕರಣ ಏನು? ಮಣಿಪುರದ ಗಲಾಟೆ ನಡೀತಾ ಇತ್ತು. ಸರಿಯಪ್ಪ, ನೀವು ಇವತ್ತು ಅದಕ್ಕೆ ಚರ್ಚೆಗೆ ಒಪ್ತಾ ಇಲ್ಲ, ಬೇರೆ ಯಾವತ್ತೋ ಚರ್ಚೆ ಮಾಡ್ತಾ ಇದ್ದೀರಿ, ಇಟ್ಸ್ ಫೈನ್. ನೀವು ಯಾವತ್ತು ಹೌಸಲ್ಲಿ ಚರ್ಚೆ, ಈಗ ನೋಡಿ ಇಲ್ಲಿ ನಾವು ಕುಳಿತಿದ್ದೀವಿ, someone will barge into ಈ ಚರ್ಚೆಗೆ ಪ್ರಾಧಾನ್ಯತೆ ಇರಲ್ಲ. ವೈ ಹಿ ಇಸ್ ಬಾರ್ಜಿಂಗ್, ದಟ್ ಈಸ್ ಇಂಪಾರ್ಟೆಂಟ್. ನೀವು ಹೇಳ್ತಾ ಇದ್ರಿ ಬೇರೆ ಯಾವುದೋ ಒಂದು ಬಿಲ್ ಇತ್ತು, ನಾವು ಅದರ ಬಗ್ಗೆ ಚರ್ಚೆ ಮಾಡ್ತೀವಿ, ಇದನ್ನು ಈಗ ಯಾಕೆ ಚರ್ಚೆ ಮಾಡೋಣ, ಮುಂದೆ ನೋಡೋಣ ಬಿಡಿ. ಅರೆ, ಸರ್ಕಾರ ಮತ್ತು ವಿಪಕ್ಷಗಳ ಬೇಸಿಕಲಿ ಈ ಆಟಿಟ್ಯೂಡ್ ಏನು ಗೊತ್ತಾ? ನಾವು ಯಾವುದನ್ನು ಪ್ರಮುಖ ಅಂತೀವೋ ಅದನ್ನ ಎಲ್ಲರೂ ಪ್ರಮುಖ ಅನ್ಕೋಬೇಕು, ನಾವು ಯಾವುದನ್ನು ಪ್ರಮುಖ ಅಂದ್ಕೊಳ್ಳೋದಿಲ್ವೋ ಅದನ್ನ ಯಾರೂ ಪ್ರಮುಖ ಅನ್ಕೋಬಾರ್ದು. ಈ ಆಟಿಟ್ಯೂಡ್ ಇದೆ ಅಷ್ಟೇ. ಸರ್ಕಾರದಲ್ಲಿದ್ದಾಗ ಆಟಿಟ್ಯೂಡ್ ಇರುತ್ತೆ, ವಿಪಕ್ಷಗಳಿದ್ದಾಗ ಹೆಂಗೆ ಆಟಿಟ್ಯೂಡ್? ಸಜನ್ ಪೋಯ್ ಅವರು ಬಂದು ಸಜನ್ ಪೋಯ್ ಅವ್ರ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸಜನ್ ಪೋಯ್ ಅವರೇ, ಹೌಸ್ ಒಳಗಡೆ ಕಣ್ಣು ಹೊಡೆದಿದ್ದು ನೋಡಿದ್ದಾಯ್ತು, ಫ್ಲೈಯಿಂಗ್ ಕಿಸ್ ಕೊಟ್ಟಿದ್ದು ನೋಡಿದ್ದಾಯ್ತು, ಎದ್ದು ಹೋಗಿ ಪ್ರೈಮ್ ಮಿನಿಸ್ಟರ್ನ ಅಪ್ಕೊಂಡಿದ್ದು ನೋಡಿದ್ದಾಯ್ತು, ಈಗ ಹೌಸಿನ ಹೊರಗಡೆ ಮೆಟ್ಟಿಲುಗಳ ಮೇಲೆ ಮಿಮಿಕ್ರಿನು. ಅಲ್ಲೊಂದು 2 ಕಂಬ ಇದ್ರಿ, 2 ಕಂಬದ ಮಧ್ಯದಲ್ಲಿ ಹಗ್ಗ ಕಟ್ಕೊಂಡು ಅದೊಂದು ಆಟನೂ ಆಡ್ಬಿಡ್ಲಿ. ಇನ್ನೂ ಏನೇನು ನೋಡ್ಬೇಕ್ರಿ ಜನ? ನಮಸ್ಕಾರ ಅಜಿತ್ ಅವರೇ, ನಾನು ಸಂಕೇತ್ ಪೋಯ ಮಾತಾಡ್ತಾ ಇದ್ದೀನಿ. ಸಾರಿ ಸರ್, ಸಂಕೇತ್ ಪೋಯ ವಕ್ತಾರ. ಆಡಿಯೋ ಲಿಂಕ್ ಸರಿ ಬಂದಿಲ್ಲ. ಕೇಳಿಸ್ತಾ ಇದೆಯಾ? ನಾನು ಕೇಳಿಸ್ತಾ ಇದೆ. ಈಗ ನೋಡಿ, ನಾನು ಈ ಸುದೀರ್ಘವಾಗಿ ಏನು ಮಾತನಾಡಿದ್ದೀರಿ ಗಮನಿಸಿದ್ದೇನೆ. ನೋಡಿ, ಈಗ ಸರಳವಾಗಿ ಈ ವಿಚಾರನ ಮಾತಾಡಬೇಕಾಗ್ತದೆ, ಮತ್ತೆ ಅತ್ಯಂತ ಜವಾಬ್ದಾರಿಯಿಂದ ಕೂಡ ಮಾತಾಡಬೇಕಾಗ್ತದೆ. ನೋಡಿ, ಈಗ ಸಂವಿಧಾನದ ಮೇಲೆ ಘೋರ ಅಪಚಾರ ಆಗಿದೆ ಅಂತಕ್ಕಂಥದ್ದು, ಮತ್ತೆ ಸಭಾಪತಿಗಳು ಯಾವಾಗ ನಮ್ಮ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸಭಾಪತಿಗಳು ಅಧಿಕಾರ ವಹಿಸ್ಕೊಳ್ತಾರೆ, ಪ್ರಶಾಂತ್ ಅವರು ಕೂಡ ಮಾತನಾಡಿದ್ರು, ಅವರು ಯಾವ ಪಕ್ಷಕ್ಕೆ ಸೀಮಿತವಾಗಿ ಇರೋದಿಲ್ಲ, ನಮ್ಮ ಸಭಾಪತಿಗಳಾಗಿರ್ತಾರೆ. ಮತ್ತೆ ಅವರಿಗೆ ವಿರೋಧ ಪಕ್ಷಕ್ಕೆ ಅದರದೇ ಆದಂತ ಒಂದು ದೊಡ್ಡ ಮಹತ್ತರವಾದಂತ ಜವಾಬ್ದಾರಿ ಇದೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ. ವಿರೋಧ ಪಕ್ಷಗಳಿಗೆ ಸಭಾಪತಿ ಆದಂತವರು ನಾವು ವಿರೋಧ ಪಕ್ಷವಾಗಿ ಕೆಲಸ ಮಾಡಬಹುದು ಅಂತಕ್ಕಂಥ ಒಂದು ನಂಬಿಕೆನೂ ಕೂಡ ಕೊಡ್ಬೇಕಾಗ್ತದೆ. ನೋಡಿ, ಇಲ್ಲಿ 2 ವಿಚಾರ ಇರ್ತಕ್ಕಂಥದ್ದು, ಅತ್ಯಂತ ಸ್ಪಷ್ಟವಾಗಿ ಕೂಡ ಹೇಳ್ತಕ್ಕಂಥದ್ದು. ಒಂದು, ಪ್ರತಾಪ್ ಸಿಂಹ ಅವರ ಪಾಸ್ ಅನ್ನು ಕೊಡುವಾಗ ಜವಾಬ್ದಾರಿತವಾಗಿ ನಡ್ಕೊಳ್ದೆ ಇರ್ತಕ್ಕಂಥದ್ದು. ಮತ್ತೆ ನನ್ನ ಕ್ಷೇತ್ರದ ಸಂಸದರು ಕೂಡ, ಅವರು ಕೊಡಗು ಮೈಸೂರು ಭಾಗದ ಸಂಸದರು, ಅವ್ರು 2 ಅವಕಾಶ ಸಿಕ್ತಂತ ಸಂದರ್ಭದಲ್ಲೂ ಅವ್ರದೇ ಸರ್ಕಾರ ಇದ್ದಾಗ್ಲೂ ಕೂಡ ಅತ್ಯಂತ ಬೇಜವಾಬ್ದಾರಿತನದಿಂದ ನಡ್ಕೊಂಡಿರ್ತಕ್ಕಂಥದ್ದು, ನಿಷ್ಕ್ರಿಯತೆ ಮಾಡಿರ್ತಕ್ಕಂಥದ್ದು. ಒಂದು, ಸದನದಲ್ಲಿ ಅವರು ಒಬ್ಬ ಲೋಕಸಭಾ ಸದಸ್ಯ, ಒಂದು ಅನುಮತಿ, ಅವರ ಸಂಬಂಧಿಕರೇ ಇರ್ಬೋದು, ಸ್ನೇಹಿತರೇ ಇರ್ಬೋದು, ಕ್ಷೇತ್ರದ ಜನತೆ ಇರ್ಬೋದು, ಪಕ್ಷದ ಕಾರ್ಯಕರ್ತರೇ ಇರ್ಬೋದು, ಯಾರಿಗಾದ್ರೂ ಅವ್ರು ಕೊಡ್ಲಿ. ಆದ್ರೆ ಅದಕ್ಕೆ ಆದಂತ ಒಂದು ಪ್ರತ್ಯೇಕ ನಿಯಮಗಳಿದೆ. ಮತ್ತೆ ಯಾರು ಹೋಗ್ತಾರೆ ಆ ಪಾಸನ್ನ ತಗೊಂಡು ಅವರ ನಡವಳಿಕೆ, ಅವರು ಹೇಗೆ ನಡ್ಕೊಳ್ತಾರೆ ಅಂತಕ್ಕಂಥ ಸಂಪೂರ್ಣ ಜವಾಬ್ದಾರಿಯನ್ನ ಆ ಲೋಕಸಭಾ ಸದಸ್ಯನು, ರಾಜ್ಯಸಭಾ ಸದಸ್ಯನು ತಗೊಳ್ಬೇಕಾಗ್ತದೆ. ಆ ನಿಯಮ ಕೂಡ ಇದೆ, ಅದು ಉಲ್ಲಂಘನೆ ಆಗಿದೆ ಅಂತಕ್ಕಂಥದ್ದು ಒಂದಾದ್ರೆ, ಆಂತರಿಕವಾಗಿ ಇವತ್ತು ನಮ್ಮ ಗೃಹ ಸಚಿವರು ಯಾರಿದ್ದಾರೆ, ಭದ್ರತಾ ವೈಫಲ್ಯಕ್ಕೆ ಏನು ಅವರು ಇಂಥ ಒಂದು ದೊಡ್ಡ ಭದ್ರತಾ ವೈಫಲ್ಯಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ. ಅವರು ಇವತ್ತು ಏನು ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು, ಭಾರತೀಯ ಜನತಾ ಪಕ್ಷ ಮತ್ತೆ ಪ್ರಧಾನಮಂತ್ರಿಗಳು ಯಾವ ರೀತಿ ಕ್ರಮ ತಗೊಳ್ಬೇಕು ಅಂತ ಹೇಳ್ತಕ್ಕಂಥದ್ದು. ನೋಡಿ, ಇದು ಇಡೀ ದೇಶ ಗಮನಿಸ್ತಾ ಇದೆ. ಪ್ರಜಾತಂತ್ರ ವ್ಯವಸ್ಥೆ ಭಾರತ ದೇಶದಲ್ಲಿ ಏನಿದೆ, ಇಡೀ ವಿಶ್ವದಲ್ಲಿ ನಮಗೊಂದು ಒಳ್ಳೆ ಹೆಸರು ಇದೆ. ಇವತ್ತು ವಿಶ್ವದಲ್ಲಿ ಎಲ್ಲ ದಯಮಾಡಿ ಒಂದೇ ನಿಮಿಷ, ಮಧ್ಯದಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ. ನೀವು ಹೇಳಿದಂತೆ ಒಬ್ಬ ಸಂಸದರು, ಶಾಸಕರು ಪಾಸ್ ಕೊಟ್ಟಿದ್ದೆ ಅದಲ್ಲಿ ಅವ್ರ ತಂದೆ ತಾಯಿ ಪತ್ನಿ ಕೊಡ್ಬೋದು, ಮಕ್ಕಳು ಮಾತು ಕೇಳಲ್ಲ ಹೇಗಂತ. 10 ಲಕ್ಷ 12 ಲಕ್ಷ ಮತದಾರರು ಇರ್ತಕ್ಕಂಥ ಕ್ಷೇತ್ರದಲ್ಲಿ ಆ ರೀತಿ ಪಾಸ್ಗಳನ್ನ ಕೊಡ್ಲಿಕ್ಕೆ ಸಾಧ್ಯ? ಅಜಿತ್ ಅವರೇ, ತಮಗೆ ನೋಡಿ, ಅಜಿತ್ ಅವರೇ, ತಮಗೂ ಕೂಡ ಗೊತ್ತಿದೆ. ಇಲ್ಲಿ ನೋಡಿ, ಬೇಜವಾಬ್ದಾರಿತನದ ವಿಚಾರ ಯಾಕೆ ಮಾತನಾಡ್ತಾನೆ ಅಂತ ಹೇಳಿದ್ರೆ,
ನೋಡಿ ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು. ಇವಾಗ ಅವ್ರು ಯಾಕೆ ಈ ಮಾತನ್ನ ಹೇಳಿದ್ದೇನೆ ಅಂತ ಕೂಡ ಅರ್ಥ ಮಾಡ್ಕೊಳ್ಳಿ. ಈಗ ಅವರು ಪಾಸನ ಕೊಟ್ಟಂತ ಸಂದರ್ಭದಲ್ಲಿ ಅವ್ರ ಜವಾಬ್ದಾರಿಯನ್ನ ಇಂಥ ಘಟನೆಗಳಾದಂತ ಸಂದರ್ಭದಲ್ಲಿ ಅವ್ರ ಜವಾಬ್ದಾರಿ ತಗೊಳ್ಬೇಕಲ್ಲ. ನಾನು ಕೇಳತಕ್ಕಂತ ನೇರವಾದ ಪ್ರಶ್ನೆ ಏನಂತ ಹೇಳಿದ್ರೆ, ಇಷ್ಟು ದಿವಸ ಆಯ್ತಲ್ಲ, ಅವರು ಪ್ರತಾಪ್ ಸಿಂಹ ಅವರು ಮೊದಲನೇ ದಿವಸನೇ ಅದೇ ಗಳಿಗೆ ಎದ್ದು ನಿಂತು ನಾನು ಇದಕ್ಕೆ ಜವಾಬ್ದಾರಿನ ಹೊತ್ಕೊಳ್ತೇನೆ, ತನಿಖೆ ಆಗ್ತಾ ಇದೆಯಲ್ವಾ, ನಾನು ಹೋಗಿ ತನಿಖೆಯಲ್ಲಿ ನಾನು ಸಂಪೂರ್ಣವಾದಂತ ಮಾಹಿತಿಯನ್ನ ನಾನು ಕೊಡ್ತೇನೆ ಅಂತ ಹೇಳ್ತಕ್ಕಂಥ ಒಂದೇ ಒಂದು ಮಾತನ್ನ ಇಷ್ಟು ದಿವಸ ಆದ್ರೂ ಅವ್ರು ಹೇಳ್ತಕ್ಕಂಥದ್ದು ನನ್ನ ನೇರ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡಿ. ಪಾಸ್ ಕೊಟ್ಟಂತ ವಿಚಾರ ಅಲ್ಲ. ಇಂಥ ಘಟನೆ ನಡೆದಂತ ಸಂದರ್ಭದಲ್ಲಿ ಅವ್ರು ಯಾಕೆ ನಾನು ತನಿಖೆಗೆ ನನ್ನನ್ನು ಒಳಪಡಿಸ್ಬೇಕೋ ಅಥವಾ ನಾನು ಜವಾಬ್ದಾರಿ ಹೊತ್ಕೊಂಡು ನಾನು ಹೋಗಿ ಮಾತಾಡ್ತೇನೆ ಅಂತ ಹೇಳ್ತಕ್ಕಂಥದ್ದು ಅವ್ರು ಮಾಡ್ಲಿಲ್ಲ ಇಷ್ಟು ದಿವಸ ಆದ್ರು. ಆದ್ರೆ ಭಾರತೀಯ ಜನತಾ ಪಕ್ಷದವರು ಕೂಡ ಯಾವ ರೀತಿಲೂ ಕೂಡ ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟಿಲ್ಲ. ಅವ್ರ ಮೇಲೆ ಯಾವ ರೀತಿ ಕೂಡ ಜವಾಬ್ದಾರಿ ತಗೊಳ್ತಕ್ಕಂಥ ವಿಚಾರದಲ್ಲಿ ಮಾತನ್ನು ಕೂಡ. ಸಂಕೇತ್ ಅವರೇ, ನಿಮ್ಮ ಎಲ್ಲಾ ಪ್ರಶ್ನೆಗಳ ವ್ಯಾಲಿಡಿಟಿಯನ್ನ ನಾನು ಒಪ್ಕೊಳ್ತೀನಿ. ನಿಮ್ಮ ಎಲ್ಲಾ ಪ್ರಶ್ನೆಗಳ ವ್ಯಾಲಿಡಿಟಿ, ಗೃಹ ಸಚಿವರು ಯಾಕೆ ಮಾತಾಡ್ತಿಲ್ಲ, ಪ್ರತಾಪ್ ಸಿಂಹ ಯಾಕೆ ಮಾತಾಡ್ತಿಲ್ಲ, ಉಪರಾಷ್ಟ್ರಪತಿಗಳು ಪಕ್ಷಾತೀತವಾಗಿ ನಡೆದುಕೊಳ್ತಿಲ್ಲ, ಓಕೆ, ಆಲ್ ದೀಸ್ ಆರ್ ವ್ಯಾಲಿಡ್ ಕ್ವೆಶ್ಚನ್ಸ್. ಉತ್ತರಗಳು ನಿಮ್ಗೆ ಫೇವರೇಬಲ್ ಆಗಿ ಬರ್ತಾವೋ ನಿಮ್ಮ ವಿರುದ್ಧ ಬರ್ತಾವೋ ಗೊತ್ತಿಲ್ಲ. ನಿಮ್ಮ ಪ್ರಶ್ನೆಗಳಿಗೆ ವ್ಯಾಲಿಡಿಟಿ ಇದೆ. ಆದರೆ ಇದನ್ನು ಪ್ರತಿಭಟಿಸುವುದಕ್ಕಾಗಿ ಉಪರಾಷ್ಟ್ರಪತಿಗಳ ಮಿಮಿಕ್ರಿ ಮಾಡಲಾಯ್ತಲ್ಲ, ಅದನ್ನು ನಿಂತ್ಕೊಂಡು ನಿಮ್ಮ ಪಕ್ಷದ ಸುಪ್ರೀಂ ಲೀಡರು ಮೊಬೈಲ್ನಲ್ಲಿ ವಿಡಿಯೋ ಶೂಟ್ ಮಾಡ್ಕೊಂಡ್ರಲ್ಲ, ದಟ್ ಈಸ್ ನಾಟ್ ಸಿಂಪ್ಲಿ ಅಕ್ಸೆಪ್ಟಬಲ್ ಸರ್. ಅದನ್ನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಸದನ ಅನ್ನೋದು ಝೂ ಆಗಿ ಹೋಗಿದೆ. ನಾನು ನಿಮ್ಮನ್ನ ಮಾತನಾಡಿಸುವುದಕ್ಕಿಂತ ಮುಂಚೆ ಪಾರ್ಲಿಮೆಂಟರಿ ಡೆಮಾಕ್ರಸಿಯ ಬಗ್ಗೆ ನಾನು ಪ್ರಶಾಂತ್ ಸೇರ್ಕೊಂಡು ಬಿಜೆಪಿಯ ವಕ್ತಾರರನ್ನ ಪ್ರಶ್ನೆ ಕೇಳಿದೀವಿ. ಅದರ ಅರ್ಥ ಇದನ್ನ ಬೆಂಬಲಿಸ್ತೀವಿ ಅಂತಲ್ಲ. ನಾನು ಆರಂಭದಲ್ಲೇ ಹೇಳಿದೆ, ಸದನದೊಳಗೆ ಕಣ್ಣು ಹೊಡೆದಿದ್ದನ್ನ ದೇಶ ನೋಡ್ತು, ಸದನದೊಳಗೆ ಫ್ಲೈಯಿಂಗ್ ಕಿಸ್ ಕೊಟ್ಟಿದ್ದನ್ನ ದೇಶ ನೋಡ್ತು, ಸದನದೊಳಗೆ ಎದ್ದೋಗಿ ಪ್ರೈಮ್ ಮಿನಿಸ್ಟರ್ಗೆ ಅಪ್ಪುಗೆ ಕೊಟ್ಟಿದ್ದನ್ನ ದೇಶ ನೋಡ್ತು. ಈಗ ಸಂಸತ್ತಿನ ಮೆಟ್ಟಿಲುಗಳ ಮೇಲೆ ಉಪರಾಷ್ಟ್ರಪತಿಗಳ ಮಿಮಿಕ್ರಿ ದೇಶ ನೋಡಬೇಕಾ? ಅಶ್ವಿನ್ ಗೌಡ್ರೆ, ತಮ್ಮ ಮಿತ್ರ ಪಕ್ಷ ಸರ್ ಉತ್ತರ ಕೊಡೋದಕ್ಕೆ ತಯಾರಿಲ್ಲ, ಪ್ರಶ್ನೆ ಕೇಳಿದವ್ರನ್ನೆಲ್ಲ ಹೊರಗಾಗ್ತಾ ಇದೆ. ಸರ್, ಮೊದಲಿಗೆ ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ಯಾವುದು ಪಕ್ಕದ ದೇಶದ ಪ್ರಜೆಗೆ ಏನು ಅವರು ಪಾಸ್ ಕೊಟ್ಟಿರಲಿಲ್ಲ. ಜನರನ್ನು ಅರ್ಥ ಮಾಡ್ಕೋಬೇಕು, ಯಾರು ಪಾಸ್ ಯಾರು ಕೊಡಬೇಕು ಏನು, ಅವರು ಒಂದು ನೇಟಿವ್ ಅವ್ರದೇ ಆದಂಥ ಒಂದು ಕ್ಷೇತ್ರದ ಜನರಿಗೆ ಕೊಟ್ಟಿರೋಂಥ ಪಾಸು ಅದು ಒಂದು ಹೊರತುಪಡಿಸಿ ಸರ್, ಎಲ್ಲೋ ಒಂದು ಕಡೆ ಸ್ಪೀಕರ್ ಹಾಗೂ ಆಡಳಿತ ಪಕ್ಷದ ಒಂದು ಗೂಗ್ಲಿಗೆ ಎಲ್ಲೋ ಒಂದು ಕಡೆ ಬೋಲ್ಡ್ ಆದ್ರ ವಿರೋಧ ಪಕ್ಷದವರು ಅಂತ ಹೇಳ್ಬೇಕಾಗತ್ತೆ. ಅಶಿಸ್ತಿನ ವರ್ತನೆಗೆ ಸ್ಪೀಕರ್ ಅವರು ಅಮಾನತ್ ಮಾಡಿದ್ದಾರೆ ಅಂದರೆ ಆ ಶಿಸ್ತನ್ನು ಕಾಪಾಡಿ ಸದನದ ಗಾಂಭೀರ್ಯತೆ ಕಾಪಾಡುವ ಮೂಲಕ ಒಂದು ಪ್ರಯತ್ನ ಪಟ್ಟಿದ್ದಿದ್ರೆ, ಏನು ಈ ಮಸೂದೆಗಳನ್ನ ಅವರವರೇ ಆಡಳಿತ ಪಕ್ಷದವರೇ ಅದನ್ನು ಮಂಡಿಸ್ತಿದ್ದಾರೆ ಅಂತ ಹೇಳಿದರೆ ಅದನ್ನು ಗಾಂಭೀರ್ಯತೆ ಕಾಪಾಡಿ ಚರ್ಚೆಗೆ ಅವಕಾಶ ತಗೊಂಡು ಅದರ ಹುಳುಕುಗಳೇನಿದೆ ಅಂತ ದೇಶದ ಜನರಿಗೆ ಮನವರಿಕೆ ಮಾಡಿಕೊಟ್ಟಿದ್ರೆ ಇವತ್ತು ಅವರು ಶಬಾಷ್ಗಿರಿ ಪಡ್ಕೊಳ್ತಿದ್ರೇನೋ ಗೊತ್ತಿದೆ. 2000 ಪಕ್ಷಗಳ ಸಂಸದರಿಗೆ ಒಂದು ಅಭದ್ರತೆ ಕಾಡ್ತಾ ಇದೆ ರೀ ಸರ್. ಯಾರೋ ಇಬ್ರು ಒಳಗಡೆ ಬಾರ್ಜಿನ್ ಆಗ್ಬಿಡ್ತಾರೆ, ಓಕೆ ಸರ್, ಅವ್ರ ಶೂನಿಂದ ಕಲರ್ ಬಾಂಬ್ ತೆಗೆದು ಸಿಡಿಸ್ತಾರೆ. ಅದರ ಬದಲು ಯಾವುದೋ ವಿಷಾನಿಲ ತಗೊಂಡು ಬಂದಿದ್ರೆ ಕಥೆ ಏನು? ಅದೇ ಅವ್ರು ಗನ್ ತರಕ್ಕಾಗಲ್ಲ, ಬಾಂಬ್ ತರಕ್ಕಾಗಲ್ಲ ಅನ್ನೋ ಗ್ಯಾರಂಟಿ ಏನು? ಅಭದ್ರತೆ ಕಾಡ್ತಾ ಇದೆ, ಸಹಜ ಅಲ್ವಾ? ಎಕ್ಸಾಕ್ಟ್ಲಿ ಅಜಿತ್ ಸರ್, ಇದೇ ಭದ್ರತಾ ಲೋಪ ಆಗಿದೆ ಅಂದಾಗ ನಾವೇನಕ್ಕೆ ರಾಜಕೀಯ ಈ ಜನಪ್ರತಿನಿಧಿಗಳು ಏಕತೆಯನ್ನು ಮೆರೀತಾ ಇಲ್ಲ, ನಾವು ಯೂನಿಟಿನ ಏನಕ್ಕೆ ತೋರಿಸ್ತಿಲ್ಲ? ಈ ವಿಚಾರದಲ್ಲೂ ರಾಜಕೀಯ ಮಾಡೋಂಥ ಅವಶ್ಯಕತೆ ಏನಿದೆ? ಇದೇ ಸಂಸದರಿಗೆ, ಹಿರಿಯ ಸಂಸದರಿಗೆ ಎಲ್ರಿಗೂ ಗೊತ್ತಿದೆ, 2019ರಲ್ಲಿ ಒಂದೇ ವರ್ಷದಲ್ಲಿ ಒಂದು ಬಾರಿ 21 ಸಂಸದರು, ಒಂದು ಬಾರಿ 24 ಸಂಸದರು. 2015ರಲ್ಲಿ ಸುಷ್ಮಾ ಸ್ವರಾಜ್ ಅವರು ಲಲಿತ್ ಮೋದಿ ಸಪೋರ್ಟ್ ವಿಚಾರದಲ್ಲಿ 24 ಸಂಸದರು. 1989ರಲ್ಲಿ ಇಂದಿರಾ ಗಾಂಧಿ ವಿಚಾರದಲ್ಲಿ 63 ಸಂಸದರು ಅಮಾನತಾಗಿದ್ದಾರೆ ಅಂತ ಎಲ್ರಿಗೂ ಗೊತ್ತಿರುತ್ತಲ್ಲ. ನಾವು ಅಶಿಸ್ತನ್ನ ತೋರೋದಾಗಲಿ, ಸ್ಪೀಕರ್ ಅವರ ನಿರ್ದೇಶನನ ಧಿಕ್ಕರಿಸೋ ಮೂಲಕ ನಾವೇನಾದ್ರೂ ಚರ್ಚೆಗೆ ಬಂದ್ರೆ ಅಮಾನತ್ ಮಾಡ್ತಾರೆ ಅಂತ ಗೊತ್ತಿದ್ದು, ಸ್ವಲ್ಪ ವಿಚಾರ ಗೊತ್ತಿದ್ದು ಗಾಂಭೀರ್ಯತೆ ಕಾಪಾಡಿದ್ರೆ ಸರ್ ಇವತ್ತು ಎಷ್ಟು ಚರ್ಚೆಗಳಾಗ್ತಾ ಇತ್ತು, ಯಾವ ರೀತಿ ಪ್ರೊಟೆಸ್ಟ್ ಮಾಡೋಂತ ಇತ್ತು? ಅಶ್ವಿನ್, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ರೀ. ಕೆಲವು ಸಲ ಸಂಸತ್ನಲ್ಲಿ ಅಥವಾ ಕೆಲವು ಸಂಸತ್ಗಳಲ್ಲಿ ನಾವು ನೋಡಿದೀವಿ, ಮೈಕ್ ಕಿತ್ತೆಸಿತಾರೆ, ಸದನದ ಬಾವಿಗೆ ನುಗ್ಗಿ ಸ್ಪೀಕರ್ ಮೇಲೆ ಹಾಳೆಗಳನ್ನು ತೂರ್ತಾರೆ. ಅದಕ್ಕಿಂತ ಅಧ್ವಾನವನ್ನು ಕರ್ನಾಟಕದಲ್ಲೇ ನೋಡಿದೀವಿ ನಾವು. ಕೆಳಗೆ ಸ್ಪೀಕರ್ ಚೇರ್ ಮೇಲೆ ಕುಳಿತವ್ರನ್ನ ಕೆಳಗೆ ಇಳಿದು ಕಾಲರ್ ಪಟ್ಟಿ ಹಿಡ್ಕೊಂಡು ಕೆಳಗಿಳಿಸಿದ್ರಪ್ಪ. ಅದನ್ನು ಅಶಿಸ್ತು ಅಂತ ನಾನು ಪರಿಗಣಿಸಬಲ್ಲೆ, ಅದನ್ನು ಅಶಿಸ್ತು ಅಂತ ಹೇಳ್ತೀವಿ.
ಇದೇನ್ರಿ ಪ್ರಶ್ನೆ ಕೇಳೋದು ಎಂಥ ಶಿಸ್ತಾಯ್ತು ಇದು? ಸರ್ ಈಗ ಎಲ್ರಿಗೂ ಹೇಳ್ತಿದ್ದಾರೆ ಈಗ ಒಂದು ಭದ್ರತಾ ಲೋಪ ವಿಚಾರ ಯಾವ ರೀತಿ ತನಿಖೆ ಆಗ್ತಿದೆ ಅನ್ನೋದು ಅದು ಆಡಳಿತ ಪಕ್ಷದವರು ಹೇಳ್ಬೇಕಾಗತ್ತೆ. ಅದಕ್ಕೆ ಹೇಳಬೇಕು ಅಂತಾನೆ ನಾವು ಕೇಳ್ತಿರೋದು. ಯಾವಾಗ ಹೇಳ್ತಾರೆ, ಯಾವಾಗ ಹೇಳ್ಬೇಕಂತ ಇರುತ್ತೆ. ಅಂದ್ರೆ ಅವ್ರು ಹೇಳಿದಾಗ ನೀವು ಕೇಳಿಸ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಗೂಗ್ಲಿಗೆ ಎಲ್ಲರೂ ಬೋಲ್ಡ್ ಆದ್ರೆ ಇವರು ಕಾಯ್ಬೋದಿತ್ತು, ಇಲ್ಲ ಯಾವ ರೀತಿ ವ್ಯಕ್ತಪಡಿಸ್ಬೋದಿತ್ತು, ಅದನ್ನ ಎಲ್ಲೋ ಒಂದು ಕಡೆ ಇವರು ಮಾಡಲಿಲ್ಲ. ವಿರೋಧ ಪಕ್ಷದವರು ಒಂದು ಸಭಾಪತಿಗೆ ಅಗೌರವ ತೋರಿಸೋದಾಗ್ಲಿ. ಈಗ ನಮ್ಮಲ್ಲಿ ಸರ್ ಯುಟಿ ಖಾದರ್ ಅವ್ರನ್ನ ಎಷ್ಟು ಜನ ಪ್ರಶಂಸಿಸ್ತಾರೆ. ಒಂದು 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 ಒಳ್ಳೆ ರೀತಿ ಒಂದು ಸ್ಕೂಲಲ್ಲಿ ಮಕ್ಕಳುಗಳಿಗೆ ಟೀಚರ್ ಹೇಳೋ ರೀತಿ ಅನ್ನೋದು ಪ್ರಶಂಸೆಗೆ ಒಳಪಟ್ಟಿದ್ದಾರೆ. ಅದನ್ನ ಈಗ ಅವರು ಕಾಂಗ್ರೆಸ್ ಅವರು ಆ ರೀತಿ ಅಂತ ಯಾರು ತಳ್ಳಿ ಆಗ್ತಿಲ್ವಲ್ಲ. ಇಲ್ಲಿ ಒಂದು ಸಭಾಪತಿಗೆ ಅಗೌರವ ತೋರಿಸೋಂಥದ್ದನ್ನ ಅವ್ರದೇ ಆದಂಥ ಒಂದು ಲೀಡರ್ಗಳು ಮಾಡಿದಾಗ ನಾನು ಅದನ್ನೇ ಹೇಳಿದೆ ಸರ್, ಹಿರಿಯ ಸಂಸದರು ಎಲ್ಲ ಒಂದು ತಿಳುವಳಿಕೆ ಇರೋವಂಥವ್ರು ಹೇಗೆ ಗಾಂಭೀರ್ಯತೆ ಕಾಪಾಡ್ಕೊಳ್ಳಿಕ್ಕಾಗಲಿಲ್ಲ ಅಂತಂದ್ರೆ ಇದು ಬೋಲ್ಡ್ ಆದಂಗೇನೆ ಅಲ್ಲ ಸರ್. ಯಾರನ್ನ ಬೈತಿದ್ರಿ ನೀವು? ವಿರೋಧ ಪಕ್ಷದವ್ರು ಸ್ವಲ್ಪ ಸಂಯಮ ಒಂದು ಕಾಪಾಡ್ಕೋಬೇಕಾಗಿತ್ತು ಅನ್ನೋ ನನ್ನ ಒಂದು ಅಭಿಪ್ರಾಯ ಸರ್. ನನ್ನ ಆಡಳಿತ ಪಕ್ಷದವರು ಉತ್ತರ ಕೊಡಬೇಕು ಅನ್ನೋ ಅಭಿಪ್ರಾಯ ನಾನು ಈಗ ಹೇಳಿದ್ನಲ್ಲ ಸರ್, ಆಡಳಿತ ಪಕ್ಷದವರು ಆಂತರಿಕ ವಿಚಾರದಲ್ಲಿ, ಭದ್ರತಾ ವಿಚಾರದಲ್ಲಿ ನಾನು ಈಗ ಹೇಳಿದೆ, ಎಲ್ಲರೂ ಪಕ್ಷ ಭೇದ ಮರೆತು ಯೂನಿಟಿ ಕಾಪಾಡಿದ್ರೆ 194 ದೇಶಗಳಿಗೆ ಗೊತ್ತಿದೆ. ವಿರೋಧ ಪಕ್ಷದ ನಾಯಕರು ಕೆಲವರು ಜನ ಹೋದಾಗ ಡೆಮೋಕ್ರಸಿ ಅಂಡರ್ ಥ್ರೆಟ್ ಅಂತ. ಸರ್, ಆರ್ಡರ್ ಆಫ್ ದಿ ಹೌಸ್ ಅಂದಾಗ ಸ್ಪೀಕರ್ಗೆ ಒಂದು ಪವರ್ ಇರುತ್ತೆ. ನಾಳೆ ನ್ಯೂಯಾರ್ಕ್ ಪೋಸ್ಟ್ ಇಲ್ಲ ವಾಷಿಂಗ್ಟನ್ ಪೋಸ್ಟ್ ಅಲ್ಲಿ ಬರ್ಬೋದಲ್ಲ ಸರ್, ಏನಂತ ಬರುತ್ತೆ? ದೇಶದ ಒಂದು ಅಲ್ವಾ ಸರ್? ಅದರಿಂದ ನಮ್ಮ ಬುದ್ಧಿ, ನಮ್ಮ ಸಮಯ ಅಮಾನತಾಗುವಂಥದ್ದನ್ನು ಏನು ವಿಪಕ್ಷಗಳವರು ಮಾಡಿದ್ರು? ಅಲ್ಲ, ಖಂಡಿತವಾಗ್ಲೂ ನೋಡಿ, ಅಮಾನತ್ ಆಗ್ಲಿಕ್ಕೆ ಎಲ್ಲ ಅರ್ಹತೆಯನ್ನು ಇವತ್ತು ವಿರೋಧ ಪಕ್ಷಗಳು 13ನೇ ತಾರೀಕಿಂದ ಇವತ್ತು ಏನಾಗಿದ್ದಾರೆ ಒಟ್ಟು 141 ಜನ ಅವರೆಲ್ಲರೂ ಕೂಡ ಅರ್ಹರ ಇದ್ದಾರೆ. ನೋಡಿ, ಇದು ಯಾವುದೇ ಒಂದು ರೂಲ್ ಬುಕ್ ಅನ್ನ ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯದಲ್ಲಿ ಕೂತ್ಕೊಂಡ್ಬಿಟ್ಟು ಬರೆದು ಕೊಟ್ಟಿಲ್ಲ. 1975 ಜೂನ್ 25ನೇ ತಾರೀಕು ಈ ದೇಶಕ್ಕೆ ನಿಜವಾದ ಡೆಮೋಕ್ರಸಿಗೆ ಆಪತ್ತು ತಂದ ದಿನ ಎಮರ್ಜೆನ್ಸಿ. ಆ ಎಮರ್ಜೆನ್ಸಿಯ ಸಂದರ್ಭದಲ್ಲೇನೆ 1976 ನವೆಂಬರ್ 1 ಮತ್ತು ನವೆಂಬರ್ 2ನೇ ತಾರೀಕು ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರೆಸ್ಕೊಳ್ಳುತ್ತೆ. ಇಂದಿರಾ ಗಾಂಧಿ ಅವರ ನೇತೃತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ವಿರಚಿತವಾಗಿರ್ತಕ್ಕಂಥ ಸಂವಿಧಾನದಲ್ಲಿ ಬಹಳ ದೊಡ್ಡ ಮಟ್ಟದ ಅಮೆಂಡ್ಮೆಂಟ್ಗಳನ್ನು ತರ್ತಾರೆ. ಅದೇ ಸಂದರ್ಭದಲ್ಲಿ ಸ್ಪೀಕರ್ ಅವರ ಪವರ್ ಅನ್ನು ಹೆಚ್ಚು ಮಾಡ್ತಕ್ಕಂಥ ವಿಚಾರವನ್ನು ಕೂಡ ಕ್ಲಾಸ್ 33 to 35 ವರ್ಗು ಕೂಡ ಬಹಳ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದೆ. ಯಾರು ತಂದ್ರು? ಬಹಳ ಸ್ಪಷ್ಟ ಇದೆ. ಇವತ್ತಿಗೆ ಬೇಕಾಗಿರ್ತಕ್ಕಂಥ ಮೂಲ ಬುನಾದಿಯನ್ನು ಯಾರು ಹಾಕಿದ್ರು ಅದಕ್ಕೂ ಬಹಳ ಸ್ಪಷ್ಟತೆ ಇದೆ. ನೋಡಿ, ನಾವು ಸೆಂಟ್ರಲ್ ವಿಸ್ತಾ ಇನಾಗ್ರೇಷನ್ ಆಗ್ತಕ್ಕಂಥ ಸಂದರ್ಭದಲ್ಲೇನೆ ಮೊನ್ನೆ ಸ್ಪೀಕರ್ ಮತ್ತು ಚೇರ್ಮನ್ ಇಬ್ರು ಕೂಡ ಎಲ್ಲ ಪಕ್ಷದವ್ರನ್ನು ಕೂಡ ಮಾತಾಡಿಸಿದಾಗ ಹೇಳಿದ್ದೇನು ಅಂದ್ರೆ, ನಾವ್ಯಾರು ಕೂಡ ವೆಲ್ಲಿಗೆ ಬರಲ್ಲ, ಬಾವಿಗೆ ಬರಲ್ಲ, ಒಂದು ಒಳ್ಳೆ ರೀತಿನಲ್ಲಿ ಗಾಂಭೀರ್ಯತೆಯಿಂದ ಇಡೀ ಜಗತ್ತು ಮೆಚ್ಚೋ ರೀತಿನಲ್ಲಿ ಭಾರತ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ದೇಗುಲದಲ್ಲಿ ನಡ್ಕೋತೀವಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಪ್ಲೆಕಾರ್ಡ್ ತರಬಾರ್ದು ಅನ್ನೋ ವಿಚಾರವನ್ನು ಹೇಳಿದ್ರು, ಪ್ಲೆಕಾರ್ಡ್ ತಂದ್ರು, ಪ್ಲೆಕಾರ್ಡ್ ಗಾಳಿಗೆ ತೂಡಿದ್ರು. ಇವತ್ತು ಸ್ಪೀಕರ್ ಅವರ ಚೇರ್ ಅನ್ನು ಹತ್ತವರೆಗೂ ಕೂಡ ಪ್ರಯತ್ನ ಮಾಡ್ತಾರೆ. ನೋಡಿ, ರೂಲ್ ಬುಕ್ ಅಲ್ಲಿ 255 ರೂಲ್ ನಂಬರ್ 255 ಸ್ಪೀಕರ್ ಅವರಿಗೆ ಯಾವೆಲ್ಲ ಅಧಿಕಾರ ಇದೆ ಅನ್ನೋದನ್ನ ಮತ್ತು ಚೇರ್ಮನ್ ಅವ್ರಿಗೆ ಯಾವ್ದೆಲ್ಲ ಅಧಿಕಾರ ಇದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದೆ. ರೂಲ್ ನಂಬರ್ 374A ಬಹಳ ಸ್ಪಷ್ಟವಾಗಿ ಒಂದು ಹೌಸ್ ಆರ್ಡರ್ ನಲ್ಲಿ ನಡೆದಲೇ ಇಲ್ಲ ಕರ್ನಾಟಕದ ವಿಧಾನಸಭೆ ಸಂದರ್ಭದಲ್ಲಿ ಅವರನ್ನ ಅಮಾನತುಗೊಳಿಸಬಹುದಾಗಿರ್ತಕ್ಕಂಥ ಎಲ್ಲ ಅಧಿಕಾರವನ್ನ ಸ್ಪೀಕರ್ ಕೊಟ್ಟಿದೆ. ಸ್ಪೀಕರ್ ಅವರು ವಿವೇಚನೆಗೆ ಅನುಗುಣವಾಗಿ ಅಮಾನತು ಮಾಡಿದ್ದಾರೆ. ಬಿಟ್ರೆ ವಿನಯ್, ಮೊನ್ನೆ ನೀವು ಕರ್ನಾಟಕದ ವಿಧಾನಸಭೆಯಲ್ಲಿ ವೆಲ್ಲಿಗೆ ಬಂದ್ರಲ್ಲ ಬಿಜೆಪಿಯ ಶಾಸಕರು? ಅಲ್ಲ, ಬರಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಿಲ್ಲ. ವೆಲ್ಲಿಂಗ್ ನೀವು ವಿಧಾನಸಭೆ ಅಧಿವೇಶನದಲ್ಲಿ ಸ್ಪೀಕರ್ ಏನಾದ್ರೂ ಕೂಡ ಸರ್, ನಾನು ಮುಗಿಸ್ತೀನಿ. ಈಗ ಚಳಿಗಾಲದ ಅಧಿವೇಶನ ಬೆಳಗಾವಿನಲ್ಲಿ ಪ್ರಾರಂಭ ಆಗ್ಲಿಕ್ಕಿಂತ ಮುಂಚೆನೇನೆ ಸ್ಪೀಕರ್ ಅವ್ರು ಕರೆದು ಯಾವುದು ಪ್ರತಿಭಟನೆಗಳು ಈ ಸ್ವರೂಪದಲ್ಲಿ ಆಗಬಾರ್ದು ಆಯ್ತು ಅಂತ ಅಂದ್ಬಿಟ್ಟು ಹೇಳಿದ್ರು. ಸರ್, ಸೆಂಟ್ರಲ್ ವಿಸ್ತಾ ಇನಾಗ್ರೇಷನ್ ಟೈಮಲ್ಲಿ ಎಲ್ಲ ಪ್ರಕರಣದ ತೀವ್ರತೆ ರೀ, ಅದೇನ್ ಸ್ಪೀಕರ್ ಮಾತು ಕೊಟ್ಟ ತಕ್ಷಣ ಯಾರು ಪ್ರಕರಣದ ತೀವ್ರತೆ ಆಯ್ತು ಅಂತಂದ್ರೆ ಸ್ಪೀಕರ್ ಚೇರ್ ಹತ್ಬೋದಾ? ಸ್ಪೀಕರ್ ಚೇರ್ ಹತ್ರವರೆಗೂ ಹೋಗ್ಬೋದಾ? ಸ್ಪೀಕರ್ ಚೇರ್ ಹತ್ತೋದನ್ನ ಯಾರು ಕೂಡ ಇಲ್ಲಿ ಯಾವಾಗ ಸರ್ಕಾರ ನೋಡಿ, ನಾನು ಹೇಳ್ತೀನಿ, ಈ ಪ್ರಕರಣ ನಡೆದ ಹಿಂದೆಲ್ಲ ನಾವು ನೋಡಿದ್ದೀವಿ. 2001 ಈ ಒಂದೇನು ಪಾರ್ಲಿಮೆಂಟ್ ಅಟ್ಯಾಕ್ನ ನಂತರ ತಕ್ಷಣಕ್ಕೆ ಬಂದು ಆಗ ಕೇಂದ್ರ ಗೃಹ ಸಚಿವರಾಗಿದ್ದರು ಲಾಲ್ ಕೃಷ್ಣ ಅಡ್ವಾಣಿ ಸ್ಟೇಟ್ಮೆಂಟ್ ಮಾಡಿದರು. ಆಗಿನ ಸ್ಪೀಕರ್ಗಳು ಒಂದು ಸೆನ್ಸ್ ಆಫ್ ದ ಹೌಸನ್ನು ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಮಾಡಿದರು. ನಂತರ ಪ್ರಧಾನಮಂತ್ರಿಗಳು ಸ್ವತಃ ಬಂದು ಒಂದು 2ನೇ ದಿನ ಕಾಣುತ್ತೆ, ಪ್ರಧಾನಮಂತ್ರಿಗಳು ಸ್ವತಃ ಬಂದು ಏನೇನು ನಡೀತಾ ಇದೆ, ಏನು ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಅನ್ನೋದನ್ನು ಸದಸ್ಯರಿಗೆ ಮಾಹಿತಿ ಕೊಟ್ಟರು. ಇದು ಪ್ರಕರಣ ಎಲ್ಲೋ ಹೊರಗಡೆ ನಡೆದಿದ್ದ ಪ್ರಕರಣ ಅಲ್ಲ, ಸದನದ ಒಳಗಡೆ ಇಬ್ಬರು ನುಗ್ತಕ್ಕಂಥ ಪ್ರಕರಣ. ಅವರು ಯಾರು ಅನ್ನೋದರ ಬಗ್ಗೆ ಮಾಧ್ಯಮಗಳಲ್ಲಿ ನಾನಾ ರೀತಿಯ ಸುದ್ದಿಗಳು ಬರ್ತಾ ಇವೆ. ಡೆಲ್ಲಿ ಪೊಲೀಸರು ನಾನಾ ರೀತಿಯ ಸುದ್ದಿಗಳನ್ನು ಹಂಚ್ಕೊಳ್ತಾ ಇದ್ದಾರೆ. ಹೀಗಿರುವಾಗ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನನ್ನು ಸಂಸದರಿಗೆ ಸರ್ಕಾರದ ಕಡೆಯಿಂದ
ಕೇಂದ್ರ ಗೃಹ ಸಚಿವರು ಯಾರು ಇಲಾಖೆಯ ಈಗ NEP ಇದೆಯಪ್ಪ, NEP ಬಗ್ಗೆ ಪ್ರಹ್ಲಾದ್ ಜೋಶಿ ಮಾತಾಡ್ತಾರ, ಧರ್ಮೇಂದ್ರ ಪ್ರಧಾನ್ ಮಾತಾಡ್ತಾರ, ಸಹಜವಾಗಿ ಧರ್ಮೇಂದ್ರ ಪ್ರಧಾನ್ ಮಾತಾಡ್ತಾರೆ. ಮತ್ತು ಈ ಪ್ರಕರಣದ ಬಗ್ಗೆ ಸಹಜವಾಗಿ ಯಾರು ಮಾತಾಡಬೇಕು? ಅಲ್ಲ, ಹೋಮ್ ಮಿನಿಸ್ಟರ್ ಸರ್, ಸ್ಪೀಕರ್ ಏನಾದ್ರು ಆರ್ಡರ್ ಮಾಡಿದಾರಾ ನೀವು ಬಂದು ಆನ್ಸರ್ ಮಾಡ್ಲಿಕ್ಕೆ? ಸ್ಪೀಕರ್ ಸರ್ಕಾರ ಡಿಸೈಡ್ ಮಾಡುತ್ತೆ. ಈಗ ವಿರೋಧ ಪಕ್ಷಗಳಿಗೆ ಕೇಳಿ ಸ್ಪೀಕರ್ಗೆ ಸರ್ಕಾರ ರಾಜನಾಥ್ ಸಿಂಗ್ ಅವರಿಗೆ ಸ್ಪೀಕರ್ ಆರ್ಡರ್ ಮಾಡಿದ್ರ ಉತ್ತರ ಕೊಡಿ ಅಂತ? ರಾಜನಾಥ್ ಸಿಂಗ್ ಯಾಕೆ ಉತ್ತರ ಕೊಟ್ರು? ಸ್ಪೀಕರ್ ಆರ್ಡರ್ ಮಾಡಿದ್ರ? ರಾಜನಾಥ್ ಸಿಂಗ್ ಅವರು ಇದ್ರು ಉತ್ತರ ಕೊಟ್ರು. ಸರ್, ಉತ್ತರ ಕೊಡೋದಿಲ್ಲ ಹೋಮ್ ಮಿನಿಸ್ಟರ್ ಅಂತ ಹೇಳೇ ಇಲ್ಲ. ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತೇ ಕೊಡ್ಬೇಕು ಅಂತ ಯಾಕೆ ಅನ್ನೋದು ಅಂದ್ರೆ ನನಗೆ ಅರ್ಥ ಆಗ್ತಿಲ್ಲ. ಪ್ರಶ್ನೆ Sir, ಇದೆ. investigation is ಆ going ರೀತಿಯ on. Investigation is going on. ಅಂದ್ರೆ ಯಾವಾಗ ಕೊಡ್ತೀರಿ? ನೀವು ಎಲ್ಲ ವಿಚಾರಗಳನ್ನು ಬಜೆಟ್ investigation ಅಧಿವೇಶನದಲ್ಲಿ ಕೊಡ್ತೀರಾ? ಸರ್, ತೀವ್ರತೆಯ ಅದು ನೀವು ಈಗ ನಾವೆಲ್ಲ ಚರ್ಚೆ ಮಾಡಿದ್ವಲ್ಲ, ಈ ಘಟನೆಯ ತೀವ್ರತೆಗೆ ಅನುಗುಣವಾಗಿ ಇನ್ವೆಸ್ಟಿಗೇಷನ್ ನಡೀತಿರುತ್ತೆ. ಇನ್ವೆಸ್ಟಿಗೇಷನ್ ನ ಮಧ್ಯದಲ್ಲಿ ಒಬ್ರು ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಮಾಡ್ತಕ್ಕಂಥದ್ದು ಡೆಫಿನೆಟ್ಲಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ನೀವು ಇನ್ವೆಸ್ಟಿಗೇಷನ್ ಮೇಲೆ ಪ್ರಭಾವ ಅದ್ರ ಮೇಲೆ ಏನು ಪರಿಣಾಮ ಬೀರಲ್ಲ. ಖಂಡಿತವಾಗ್ಲೂ ಏನ್ ನಡೀತಾ ಇದೆ ಇಲ್ಲ ನೋಡಿ. ಸೆಕ್ಯೂರಿಟಿ ಫುಲ್ ಪ್ರೂಫ್ ಮಾಡಿದೆ. ಈ ಘಟನೆ ನಡೆದಿದೆ, ಇಲ್ಲಿ ಭದ್ರತಾ ವೈಫಲ್ಯ. ಏನು ಇಂಡಿಯಾ ಟುಡೇ ಕಾನ್ಕ್ಲೇವ್ ಹೇಳಿದ್ರು ಭೂಲ್ ಚೂಕ್ ಹುಯಿ ಹೈ, ಅಮಿತ್ ಶಾ ಹೇಳಿದ್ರು ಭೂಲ್ ಚೂಕ್ ಹುಯಿ ಹೈ, ಯೇ ಕೋಯಿ ಇನ್ಕಾರ್ ನಹಿ ಕರ್ ಸಕ್ತಾ. ಇದನ್ನ ಸದನದೊಳಗಡೆ ಹೇಳಿ ನಾವು ಇನ್ನಷ್ಟು ಫುಲ್ ಪ್ರೂಫ್ ಸೆಕ್ಯೂರಿಟಿಯನ್ನ ಮಾಡ್ತಾ ಇದ್ದೀವಿ. ಯಾರೂ ಆತಂಕಗೊಳ್ಳಬೇಕಾಗಿರ್ತಕ್ಕಂಥ ಅಗತ್ಯ ಇಲ್ಲ. ನಾನು ಇದನ್ನ ಹೇಳ್ಕೊಡ್ಬೇಕಾಗಿಲ್ಲ ಸರ್. ಇನ್ನೂ 5 ದಿನ ಸೆಷನ್, 4 ಲೈನಿನ ಒಂದು ಸ್ಟೇಟ್ಮೆಂಟ್ ಇನ್ನೂ ಅಷ್ಟು ಮಾಹಿತಿ ಸಿಗುತ್ತೆ. ಖಂಡಿತವಾಗ್ಲೂ ಸ್ಟೇಟ್ಮೆಂಟ್ ಪಲಾಯನ ಮಾಡುವ ಯಾವುದೇ ಪರಿಸ್ಥಿತಿಯಲ್ಲಿಲ್ಲ. ಅದು ವಾಟ್ ಅಟ್ ದ ಕಾಸ್ಟ್ ಆಫ್ ವಾಟ್ 150 ಸಂಸದರನ್ನ ಅಮಾನತುಗೊಳಿಸಿ ಈ ಸ್ಟೇಟ್ಮೆಂಟ್ ಅನ್ನ ತಾಳ್ಮೆ ಇರ್ಬೇಕಲ್ವಾ? ಹೆಂಗಿರತ್ರಿ ಸರ್? ತಾಳ್ಮೆ ಮಾತ್ರ ಪ್ರಾಣ ಭಯ ಇರಲ್ಲ ಸರ್. ವಿನಯ್ ಬಿದ್ರೆ ಅವರು ಬೇಸಿಕಲಿ ಅವ್ರನ್ನ ಉತ್ತರ ಕೊಟ್ಟಾಗ ತಗೊಳ್ಳಿ ಅಂತ ಪಾಲಿಟಿಕ್ಸ್ ಹೇಳ್ತಿದ್ದಾರೆ. ನಲ್ಲಿ ಸರ್ಕಾರ ಕೊಡ್ತೀವಿ ಉತ್ತರ. ವಿಪಕ್ಷ ಇದ್ದಾಗ ಒಂದು ನೀವು ಈಗ ಹೆಂಗ್ ಮಾತಾಡ್ತಿದ್ದೀರಿ ಅಂದ್ರೆ ಮುಂದಿನ 40 ವರ್ಷಗಳ ಕಾಲ ನೀವೇ ಅಧಿಕಾರದಲ್ಲಿ ಅನ್ನೋ ಮಾತನ್ನ ಮಾತಾಡ್ತಾ ಇದ್ದೀರಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ದಿನ ಸಾಕು ಎಲ್ಲ ಬದಲಾವಣೆ. ಅಧಿಕಾರ ನಡೆಸ್ತಾರೆ. ಹಾಗಿದ್ದಾಗ ನಾವು ವಿಪಕ್ಷದ ವ್ಯವಸ್ಥೆಯ ಕಾವಲುಗಾರನ ರೀತಿಯಲ್ಲಿ ವಿರೋಧ ಪಕ್ಷದಲ್ಲಿ ಕೂತ್ಕೋತೀವಿ. ಇವರ ರೀತಿಯಲ್ಲಿ ಹೊಣೆಗಡಿತನದ ಪ್ರದರ್ಶನವನ್ನು ಮಾಡೋದಿಲ್ಲ. ಸಂಕೇತ್ ಪೋಯ್ ಅವರೇ, ಅದೇ ನೋಡಿ, ದಯಮಾಡಿ ನಮಗೆ ಸಂಪೂರ್ಣವಾಗಿ ಮಾತಾಡೋದಕ್ಕೂ 2 ನಿಮಿಷ ಅವಕಾಶ ಕೊಡ್ಬೇಕಾಗ್ತದೆ ತಾವು ಅಜಿತ್ ಅವರೇ. ಈಗ ಸರ್ ಒಂದೇನಂದ್ರೆ ಸ್ಟುಡಿಯೋ ಒಳಗಡೆ ಇದ್ದಾಗ ಅವಕಾಶಗಳು ಜಾಸ್ತಿ ಸಿಗ್ತವೆ, ಹಿಂಗ್ ಲಿಂಕ್ ನಲ್ಲಿ ಬಂದ್ರೆ ಅವಕಾಶಗಳು ಕಡಿಮೆ ಸಿಗ್ತವೆ. ಅದೊಂದು ಅನ್ರಿಟನ್ ರೂಲ್ ಅದು. ಎಸ್, ಓಕೆ. ಈಗ ನೋಡಿ, ದಯಮಾಡಿ ಅರ್ಥ ಮಾಡ್ಕೋಬೇಕಾಗ್ತದೆ. ಸದನದಲ್ಲಿ ಸರಿಯಾಗಿ ಮಾತನಾಡೋದಕ್ಕೆ ಅವಕಾಶ ಸಿಕ್ಕಿದ್ದಿದ್ರೆ ಇದೆಲ್ಲ ಇಂತಹ ಘಟನೆಗಳು ಆಗ್ತಾ ಇರಲಿಲ್ಲ ಅಂತಕ್ಕಂಥದ್ದೊಂದು. ಈಗ ನೇರವಾಗಿ ನಾನು ಹೇಳ್ತೇನೆ, ಈಗ ಪ್ರತಾಪ್ ಸಿಂಹ ಅವರು ಪಾಸ್ ಕೊಟ್ರು, ಅಲ್ಲಿ ಬಂದ ಅಹಿತಕರ ಘಟನೆಗಳಾಯ್ತಲ್ವಾ, ಇಡೀ ವಿಶ್ವ ನಮ್ಮನ್ನ ನೋಡಿ ಹಗುರವಾಗಿ ನೋಡ್ತಕ್ಕಂಥ ವಿಚಾರಗಳಾಯ್ತಲ್ಲ. ಒಂದೇ ಒಂದು ನೇರವಾದ ಪ್ರಶ್ನೆ ಕೇಳ್ತಕ್ಕಂಥದ್ದು, ಪ್ರತಾಪ್ ಸಿಂಹ ಅವರ ಜವಾಬ್ದಾರಿ ಏನಿತ್ತು? ಸೀದಾ ಅವರು ಬಂದು ದೇಶಕ್ಕೆ ಉತ್ತರ ಕೊಡಬೇಕಿತ್ತು. ಹೌದು, ನಾನು ಕೊಟ್ಟಿದ್ದೇನೆ, ನಾನು ಅದರ ವಿಚಾರವನ್ನ ತನಿಖಾ ತಂಡ ಏನಿದೆ ಆ ತನಿಖಾ ತಂಡದ ಮುಂದೆ ಹಾಜರಾಗಿ ನಾನು ಅದಕ್ಕೆ ಉತ್ತರ ಕೊಡ್ತೇನೆ ಹೇಳ್ತಕ್ಕಂಥ ಮಾತನ್ನು ಹೇಳಬೇಕಿತ್ತ ಇಲ್ವೋ? ಈಗ ಅವರು ನೋಡಿ ಸಾಮಾನ್ಯ ಒಂದು ಅಪರಾಧಿಗಳ ತರ ಅವರು ಇವತ್ತು ತನಕ ತಲೆಮರೆಸ್ಕೊಂಡಿದ್ದಾರೆ. ಒಂದು, ಅದಕ್ಕೆ ವಿರೋಧ ಪಕ್ಷದವರು ಕೇಳೋದಕ್ಕೆ ಅವಕಾಶ ಸಿಕ್ಕಿಲ್ಲ, ಹೊರಗಡೆ ಪ್ರತಿಭಟನೆ ಆಗ್ತಾ ಇದೆಯಲ್ಲ. ಪ್ರತಾಪ್ ಸಿಂಹ ಅವರು ಮಾಡಿದ ಕೆಲಸಕ್ಕೆ ಪ್ರತಾಪ್ ಸಿಂಹ ಅವ್ರನ್ನ ಹೊರಗಡೆ ಕರೆಸಿ ಸನ್ಮಾನ ಮಾಡಬೇಕಿತ್ತ, ಅಥವಾ ಗುಪ್ತಚರ ಇಷ್ಟು ದೊಡ್ಡ ಗುಪ್ತಚರ ವೈಫಲ್ಯ ಆಗಿದೆ ಅಲ್ವಾ? ಇಡೀ ಈ ಸದನದ ಮೇಲೆ ಇಷ್ಟು ದೊಡ್ಡ ಒಂದು ದಾಳಿ ನಡೆದಿದೆ ಅಲ್ವಾ? ಅದಕ್ಕೆ ಅಮಿತ್ ಶಾ ಅವರ ರಾಜೀನಾಮೆ ಕೇಳೋದಿಕ್ಕೂ ಕೂಡ ಅವರು ರಾಜೀನಾಮೆ ಕೊಡಬೇಕಿತ್ತು, ಅವ್ರು ಕೊಡೋದಿಲ್ಲ. ಪ್ರಧಾನಮಂತ್ರಿಗಳು ಕೇಳಬೇಕಿತ್ತು, ಅವ್ರು ಕೇಳೋದಿಲ್ಲ. ಈ ಅಮಿತ್ ಶಾ ಅವರ ವೈಫಲ್ಯ ಏನಿದೆ ಅವ್ರನ್ನ ಈಗ ಸದನದೊಳಗಂತೂ ನಾವು ಮಾತನಾಡಕ್ ಆಗೋದಿಲ್ಲ, ಹೊರಗಡೆ ಕರೆದು ಅವ್ರು ಮಾಡಿದ ಕೆಲಸಕ್ಕೆ ಅವ್ರನ್ನ ಸನ್ಮಾನ ಮಾಡೋದಾ? ದಯಮಾಡಿ ನಾವು ಜವಾಬ್ದಾರಿಯಿಂದ ಮಾತಾಡ್ಬೇಕಲ್ವಾ? ಇಲ್ಲ ಸನ್ಮಾನ ಮಾಡಬೇಡಿ, ಉಪರಾಷ್ಟ್ರಪತಿಗಳ ಮಿಮಿಕ್ರಿ ಮಾಡಿ, ಅದಾದ್ಮೇಲೆ ರಾಷ್ಟ್ರಪತಿಗಳದು ಮಾಡಿ. ನೋಡಿ ನೀವು 2ನೇ ಹಂತಕ್ಕೆ ಬರ್ತಾ ಇದ್ದೀರಾ ಅಜಿತ್ ಅವರೇ. ನೋಡಿ, ದಯಮಾಡಿ ಎರಡನೇ ಹಂತಕ್ಕೆ ಬರೋದಕ್ಕೆ ಕಾರಣ ಸರ್ವಾಧಿಕಾರಿ ಧೋರಣೆ ಇರೋದ್ರಿಂದ 2ನೇ ಹಂತಕ್ಕೆ ಇದು ಸರ್ವಾಧಿಕಾರಿ. ಅದಕ್ಕೆ ಸರ್ ಉಪರಾಷ್ಟ್ರಪತಿಗಳದ್ದು ಒಂದೇ, ರಾಷ್ಟ್ರಪತಿಗಳದು ಮಾಡಿ ಮಿಮಿಕ್ರಿ. ನೋಡಿ, ದಯಮಾಡಿ ರಾಷ್ಟ್ರಪತಿಗಳ ಬಗ್ಗೆ ಹಗುರವಾಗಿ ಮಾತಾಡಬೇಡಿ. ಯಾರು ಮಾತಾಡ್ತಿದ್ದಾರೆ? ಪಕ್ಷದ ನಾಯಕ ಮಾತಾಡ್ತಿರೋದು,
ನಿಮಗೆ ಸಮರ್ಥನೆ ಮಾಡ್ಕೊಳಕ್ಕೆ ಏನು ವಿಷಯ ಇಲ್ಲ. ನೀವಿನ್ನು ಡಿಸೆಂಬರ್ 13 ಸ್ಟ್ರಕ್ ಆಗ್ಬಿಟ್ಟಿದ್ದೀರಾ. ಅದರಿಂದ ಮುಂದೆ ಸಾಕಷ್ಟು ನೀರು ಹರಿದು ಬಿಟ್ಟಿದೆ. ಕುಮಾರಣ್ಣವ್ರೆ, ಇವತ್ತು ಬಹಳ ಗಂಭೀರವಾಗಿರ್ತಕ್ಕಂಥ ವಿಷಯ ಇರೋದು ನಿಮ್ಮ ನಾಯಕರು ಹೆಂಗ್ ನಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ. ರಾಷ್ಟ್ರಪತಿಗಳ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನ ನಾವು ಆಡ್ಕೊಳ್ತು. ಉಪರಾಷ್ಟ್ರಪತಿಗಳ ಬಗ್ಗೆ ಓಕೆನಾ? ನೋಡಿ, ಉಪರಾಷ್ಟ್ರಪತಿಗಳ ಬಗ್ಗೆ ಓಕೆನಾ ಅಂತ ಹೇಳಿದ್ರೆ ನೀವು ಮೊದಲನೇ ಹಂತದಲ್ಲಿ ಸರ್ವಾಧಿಕಾರಿ ಧೋರಣೆ ಆಗಿರ್ತಕ್ಕಂಥದ್ದು, ಸಂಸದರಿಗೆ ಮಾತನಾಡೋದಕ್ಕೆ ಅವಕಾಶ ಕೊಡದೇ ಇರ್ತಕ್ಕಂಥದ್ದು, ಗೃಹ ಸಚಿವರ ರಾಜೀನಾಮೆಯನ್ನು ಕೇಳೋದಕ್ಕೆ ಅವಕಾಶ ಕೊಡದೇ ಇರ್ತಕ್ಕಂಥದ್ದು, ಅಥವಾ ತಲೆಮರೆಸಿಕೊಂಡಿರ್ತಕ್ಕಂಥ ಸಂಸದ ಏನಿದ್ದಾರೆ ಅವರು ತನಿಖೆಗೆ ಒಳಪಡಿಸಬೇಕು ಅಥವಾ ಅವರನ್ನ ಉಚ್ಚಾಟನೆ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು, ಅವ್ರಿಗೆ ಕೊಟ್ಟಂತ ಸೌಕರ್ಯಗಳನ್ನ ವಾಪಸ್ ಪಡಿಬೇಕು, ತನಿಖೆ ಮುಗಿಯೋ ತನಕ ಹೇಳ್ತಕ್ಕಂಥದಕ್ಕೆ ಅವಕಾಶ ಕೊಡದೇನೆ ಹೊರಗಡೆ ಆಗಿರ್ತಕ್ಕಂಥ ಘಟನೆಯನ್ನ ನೀವೇನು ಚರ್ಚೆ ಮಾಡ್ತಾ ಇದ್ದೀರಿ. ಅದಕ್ಕೆ ನಾನು ಕೂಡ ಹಗುರವಾಗಿ ಮಾತಾಡ್ತಿಲ್ಲ. ನಾನು ಕೇಳ್ತಾ ಇದ್ದೇನೆ, ಅಮಿತ್ ಶಾ ಅವರ ವೈಫಲ್ಯಕ್ಕೆ ಅಮಿತ್ ಶಾ ಅವರಿಗೆ ಹೊರಗಡೆ ಕರೆದು ಸನ್ಮಾನ ಮಾಡಬೇಕಿತ್ತ ಅಥವಾ ಪ್ರತಾಪ್ ಸಿಂಹನ್ ಅವ್ರನ್ನ ಹೊರಗಡೆ ಕರೆದು ಸನ್ಮಾನ ಮಾಡಬೇಕಿತ್ತ? ದಯಮಾಡಿ ನಾವು ಮಾತನಾಡೋದನ್ನು ಕೂಡ ಇಡೀ ದೇಶ ಗಮನಿಸ್ತಾ ಇದೆಯಲ್ಲ, ದೇಶ ಗಮನಿಸ್ತಾ ಇದೆ, ಮತ್ತೆ ಇಡೀ ವಿಶ್ವ ಇಡೀ ವಿಶ್ವ ನಮ್ಮ ಭಾರತ ದೇಶದ ಪ್ರಜಾತಂತ್ರದ ವ್ಯವಸ್ಥೆನ, ಭಾರತ ದೇಶದ ಆಂತರಿಕ ಭದ್ರತೆ ವ್ಯವಸ್ಥೆನ ಹಾಸ್ಯಾಸ್ಪದವಾಗಿ ನೋಡ್ತಕ್ಕಂಥ ಗಮನಿಸ್ತಾ ಇದೆ. ಪಾರ್ಲಿಮೆಂಟ್ ಒಳಗೆ ಏನಾಗ್ತಾ ಇದೆ, ಪಾರ್ಲಿಮೆಂಟ್ ನ ಮೆಟ್ಟಿಲ ಮೇಲೆ ಏನಾಗ್ತಾ ಇದೆ, ಎಲ್ಲವನ್ನೂ ಇಡೀ ವಿಶ್ವ ಗಮನಿಸ್ತಾ ಇದೆ. ಸಂಕೇತ್ ಪೂಯ್ ಅವರೇ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಮ ಪ್ರಶ್ನೆಗಳ ವ್ಯಾಲಿಡಿಟಿಯನ್ನು ನಾನು ಕ್ವಶನ್ ಮಾಡ್ತಾನೆ ಇಲ್ಲ. ಪ್ರತಾಪ್ ಸಿಂಹ ಉತ್ತರ ಕೊಡಬೇಕು, ಪ್ರತಾಪ್ ಸಿಂಹ ರಾಜೀನಾಮೆ ಕೊಡಬೇಕು, ಪ್ರತಾಪ್ ಸಿಂಹರನ್ನು ಅನರ್ಹ ಮಾಡಿ, ಎಲ್ಲವನ್ನೂ ಕೇಳೋ ಅಧಿಕಾರ ನಿಮಗಿದೆ. ಜನ ಡಿಸೈಡ್ ಮಾಡ್ತಾರೆ. ಪ್ರತಾಪ್ ಸಿಂಹ ತಪ್ಪ ಸರಿನಾ, ನೀವು ಕೇಳಿದ ಸರಿನಾ ತಪ್ಪ, ಜನ ಡಿಸೈಡ್ ಮಾಡ್ತಾರೆ. ಆದರೆ ಪ್ರತಿಭಟನೆಯ ನೆಪದಲ್ಲಿ ಇವತ್ತು ಸಂಸತ್ತಿನ ಮೆಟ್ಟಿಲುಗಳ ಮೇಲೆ ಯಾವ ನಾಟಕವನ್ನ ಮಾಡಲಾಯ್ತಲ್ಲ. ಮೊದಲೇ ನಾಟಕದ ವಿಚಾರ ಮಾತಾಡಬೇಡಿ. ನೋಡಿ, ಯಾಕೆ ಮಾತಾಡಬಾರ್ದು? ನೋಡಿ, ದಯಮಾಡಿ ನಾನು ಬಿಜೆಪಿ ಅವ್ರನ್ನ ಕೇಳೋದೇ ಹೋಮ್ ಮಿನಿಸ್ಟರ್ ಯಾಕೆ ಉತ್ತರ ಕೊಡ್ತಿಲ್ಲ ಅಂತಾರಿ, ನಿಮ್ಮನ್ನ ಕೇಳೋದು ಇಂಥ ಕೆಲಸ ಯಾಕೆ ಮಾಡ್ತೀರಿ ಅಂತಾನೆ ಕೇಳ್ತೀನಿ ನಾನು. ಪ್ರತಾಪ್ ಸಿಂಹ ಅವರು ಉತ್ತರ ಕೊಡದೇನೆ ದೇಶಕ್ಕೆ ತನಿಖೆಗೆ ಒಳಪಡದೇನೆ ಮೌನ ವೃತ್ತಕ್ಕೆ ಜಾರಿ ತಲೆಮರೆಸ್ಕೊಂಡಿದ್ದಾರಲ್ಲ, ಉತ್ತರ ಪ್ರತಾಪ್ ಸಿಂಹ ವಿಚಾರಣೆಗೆ ಒಳಪಡಬೇಕೋ ಬೇಡ ಅನ್ನೋದನ್ನ ಇನ್ವೆಸ್ಟಿಗೇಷನ್ ಆಫೀಸರ್ ಡಿಸೈಡ್ ಮಾಡ್ತಾರೆ. ಪ್ರತಾಪ್ ಸಿಂಹ ನಾನು ಹೇಳಿಕೆಯಿಂದ ಆಗಲ್ಲ, ಉತ್ತರ ಕೊಡ್ಬೇಕು. ಮತ್ತೆ ನೋಡಿ, ಉಪರಾಷ್ಟ್ರಪತಿ ಅಂತಕ್ಕಂಥ ಒಂದು ವಿಚಾರ ಅಲ್ಲ. ಇಲ್ಲಿ ಸಭಾಪತಿಯಾಗಿ ಅವರು ವಿರೋಧ ಪಕ್ಷದ ಭೂಮಿಕೆಯನ್ನ ನಿಭಾಯಿಸೋದಿಕ್ಕೆ ಬಿಡ್ಲಿಲ್ವಲ್ಲ. ವಿರೋಧ ಪಕ್ಷಕ್ಕೆ ಒಂದು ಭದ್ರತೆಯನ್ನ ಆ ವಿರೋಧ ಪಕ್ಷದ ಕೆಲಸ ಮಾಡೋದಿಕ್ಕೆ ಅವರು ಸಭಾಪತಿಯಾಗಿ ಅವಕಾಶ ಮಾಡಿಕೊಡೋದ್ರಲ್ಲಿ ವಿಫಲರಾಗಿದ್ದಾರಲ್ಲ, ಆ ವಿಚಾರವನ್ನ ಚರ್ಚೆ ಮಾಡೋಣ. ಮತ್ತೆ ಅದಕ್ಕೆ ಅವರ ಫಿಸಿಕಲ್ ಡಿಸಬಿಲಿಟಿನ ಮಿಮಿಕ್ರಿ ಮಾಡಿಕೊಂಡು ಗೊಳ್ಳಂತ ನಗ್ತೀರಿ ನೀವು. ನೋಡಿ, ಅದು ಸದನದಲ್ಲಿ ಮಾತನಾಡಕ್ಕೆ ನೀವು ಬಿಡ್ಲಿಲ್ವಲ್ಲ. ಈ ಭದ್ರತಾ ಲೋಪ ಅದಕ್ಕೆ ಅವರ ಫಿಸಿಕಲ್ ಲಿಮಿಟೇಷನ್ ಅನ್ನ ಅಪಹಾಸ್ಯ ಮಾಡ್ತೀರಿ. ದಯಮಾಡಿ ಒಂದು ವಿಚಾರ ನೀವು ನೇರವಾಗಿ ನಾನು ಕೇಳ್ತೇನೆ. ನೇರವಾಗಿ ಇದೇ ಕಾಂಗ್ರೆಸ್ ಪಕ್ಷದ ಒಬ್ಬ ಸಂಸದ ಆ ಪಾಸ್ ಕೊಟ್ಟಿದ್ರೆ, ಅಥವಾ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿ ಇದ್ರೆ ಈ ತರ ಆಗಿದ್ದಿದ್ರೆ ಗೃಹ ಸಚಿವರನ್ನ ಒಂದು ನಿಮಿಷ ಇರೋದಕ್ಕೆ ಬಿಡ್ತಾ ಇದ್ರ? ಗೃಹ ಸಚಿವರನ್ನ ಯಾವ ರೀತಿ ಡೊಂಬರಾಟಗಳು ನಡೀತಾ ಇತ್ತು ಅಂತಕ್ಕಂಥದ್ದು ಆತ್ಮಸಾಕ್ಷಿಯಾಗಿ ನೀವು ನನಗೆ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದಲ್ಲಿ ಆತ್ಮಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ಒಂದೇ ನಿಮಿಷ ಸಂಕೇತ್ ಪೂಯ್ ಅವರೇ ಆತ್ಮಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಪ್ರಶ್ನೆಗಳಿಗೆ ಯಾವತ್ತೂ ಉತ್ತರಗಳು ಸಿಗೋದಿಲ್ಲ. ಕಾಂಗ್ರೆಸ್ಸಿನ ಸಂಸದರು ಪಾಸ್ ಕೊಟ್ಟಿದ್ದರೆ, ದಾಳಿ ಮಾಡಿದ ಇಬ್ಬರು ಇಂಥ ಸಮುದಾಯಕ್ಕೆ ಸೇರಿದವರಾಗಿದ್ದರೆ, ಒಂದೇ ನಿಮಿಷ ಸರ್ ಲಿಸನ್ ಟು ಮಿ ಕಂಪ್ಲೀಟ್ಲಿ ಸರ್, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಪ್ರಶ್ನೆಗಳನ್ನು ಬಹಳ ಎತ್ತಾರೆ. ಕಾಂಗ್ರೆಸ್ ಸಂಸದರು ಪಾಸ್ ಕೊಟ್ಟಿದ್ದರೆ, ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಇಂಥ ಘಟನೆ ನಡೆದಿದ್ದರೆ, ದಾಳಿ ಮಾಡಿದ ನುಸುಳಿದ ಇಬ್ಬರು ಇಂಥ ಸಮುದಾಯಕ್ಕೆ ಸೇರಿದವರಾಗಿದ್ದರೆ, ಈ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಸರ್. ಒಂದೇ ನಿಮಿಷ ಇಷ್ಟು ದೊಡ್ಡ ಒಂದು ಸಂಕೇತ್ ಅವರೇ ನಿಮ್ಮ ಪ್ರಕಾರ ಒಂದೇ ನಿಮಿಷ ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ. ಆತ್ಮಸಾಕ್ಷಿ ಅಂದ್ರಲ್ಲ, ಒಂದೇ ನಿಮಿಷ ಕೇಳಿಸ್ಕೊಳ್ಳಿ. ಅಜಿತ್ ಅವರೇ, ದಯಮಾಡಿ ನಾನು ಕೇಳಿದೆ. ಒಂದೇ ನಿಮಿಷ ಸಂಕೇತ್ ಅವರೇ, ಆತ್ಮಸಾಕ್ಷಿಯಾಗಿ ನನ್ಗೆ ಹೇಳಿ. ನಾನು ಆತ್ಮಸಾಕ್ಷಿಯಾಗಿ ಕೇಳ್ತಾ ಇದ್ದೀನಿ ನಾನು ನಿಮಗೆ. ಒಂದೇ ನಿಮಿಷ ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ. ನಾವು ಪ್ರಶ್ನೆ ಮಾಡ್ಕೊಡುದು ಅಲ್ವಾ? ಪ್ರತಾಪ್ ಸಿಂಹನ ಮಿಮಿಕ್ರಿ ಮಾಡಬೇಡ್ರಿ ಅಂತ ಹೇಳ್ತಾ ಇರೋದು ನಾನು. ಪ್ರಶ್ನೆ ಮಾಡಬೇಡಿ ಅಂತಲ್ಲ, ಮಿಮಿಕ್ರಿ ಮಾಡಬೇಡಿ ಅಂತ ಹೇಳ್ತಾ ಇರೋದು. ಅದನ್ನ ಕೇಳೋದೇ ಅಲ್ಲಲ್ಲ, ಅದನ್ನ ಕೇಳೋದಕ್ಕೆ ಸದನದಲ್ಲಿ ಅವಕಾಶ ಕೊಟ್ರಾ?
ದಯಮಾಡಿ ಆತ್ಮಸಾಕ್ಷಿಯಾಗಿ ನನಗೆ ಉತ್ತರ ಕೊಡಿ. ಸದನದಲ್ಲಿ ಅವಕಾಶ ಕೊಟ್ರ ಅಥವಾ ಉತ್ತರ ಕೊಡಿ. ಇಷ್ಟು ದೊಡ್ಡ ಭದ್ರತಾ ವೈಫಲ್ಯ ಆಯ್ತಲ್ವಾ? ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕಿತ್ತ ಬೇಡ? ಮೊದಲ ಬಾರಿ ಅಲ್ಲ, ಯಾರು ಸರಿ ಕೇಳಕ್ಕಾಗ್ತಿಲ್ಲ ಅನ್ನೋದೇ ವಿಷಯ ಇರೋದು. ಅದನ್ನ ಸರಿಯಾಗಿ ಒಂದು ವ್ಯವಸ್ಥೆನಲ್ಲಿ ಪ್ರೊಸೀಜರ್ ನಲ್ಲಿ ಪ್ರಶ್ನೆ ಕೇಳಿ ಉತ್ತರ ಪಡಿಕೊಳ್ತಕ್ಕಂಥ ಸಾಮರ್ಥ್ಯವನ್ನ ನಿಮ್ ಕಾಂಗ್ರೆಸ್ ನೇತೃತ್ವದ ವಿರೋಧ ಪಕ್ಷಗಳು ಕಳ್ಕೊಂಡಿದೆ. ಇದು ನಿಜವಾಗ್ಲೂ ಡೆಮೋಕ್ರಸಿಗೆ ಇರ್ತಕ್ಕಂಥ ಥ್ರೆಟ್. ಒಂದು ವಿರೋಧ ಪಕ್ಷವಾಗಿ ಹೇಗ್ ನಡ್ಕೋಬೇಕು ಅನ್ನೋದು ಗೊತ್ತಿಲ್ಲ, ವಿರೋಧ ಪಕ್ಷದ ನಾಯಕರಾಗಿ ಹೇಗ್ ನಡ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಒಬ್ಬ ಉಪರಾಷ್ಟ್ರಪತಿಗಳನ್ನ ಅಣಕ ಮಾಡ್ತಾರೆ, ಅದು ನಿಮ್ ಸುಪ್ರೀಂ ಲೀಡರ್ ವಿಡಿಯೋ ಮಾಡ್ತಾರೆ ಅನ್ನೋದು ನಾಚಿಕೆಗೇಡಿನ ಸಂಗತಿ. ಅದು ನಾಚಿಕೆಗೇಡಿನ ಸಂಗತಿ ನಿಮ್ಗಳಿಗೆ. ಯಾರಾದ್ರೂ ಒಬ್ಬ ಮುತ್ಸದ್ದಿ ನಾಯಕ ವಿಡಿಯೋ ಮಾಡ್ತಾರ ಮಿಮಿಕ್ರಿ ಮಾಡೋದನ್ನ. ಒಬ್ಬ ಉಪರಾಷ್ಟ್ರಪತಿಗಳನ್ನ ಯಾರಾದ್ರೂ ಕೂಡ ಮಿಮಿಕ್ರಿ ಮಾಡ್ತಾರ? ಬಹಳ ನೋವಿನಿಂದ ಹೇಳಿದ್ದಾರೆ ಸೆಷನ್ ಬಂದು ಉಪರಾಷ್ಟ್ರಪತಿಗಳು. ದಯಮಾಡಿ ತಾವು ಜವಾಬ್ದಾರಿಯಿಂದ ಮಾತಾಡಬೇಕು. ಉಪರಾಷ್ಟ್ರಪತಿ ವಿಚಾರ ಬಂದಿಲ್ಲ ಇಲ್ಲಿ ಆಗಿರ್ತಕ್ಕಂಥದ್ದು. ಅವರು ಸಭಾಪತಿಗಳಾಗಿ ವಿರೋಧ ಪಕ್ಷದವರನ್ನ ವಿಶ್ವಾಸಕ್ಕೆ ತಗೊಳ್ತಕ್ಕಂಥದ್ದು ಮತ್ತೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷದವರಿಗೆ ಸಮಾನ ಅವಕಾಶ ಕೊಡ್ತಕ್ಕಂಥ ವಿಚಾರ ಮತ್ತೆ ಇಷ್ಟು ದೊಡ್ಡ ಒಂದು ಲೋಪ ಆದಂತ ಸಂದರ್ಭದಲ್ಲಿ ಚರ್ಚೆಗೆ ಅವಕಾಶ ಕೊಡದೇ ಇರತಕ್ಕಂಥದ್ದು ಕಾರಣ ಹೊರತು ಉಪರಾಷ್ಟ್ರಪತಿ ಅಂತಕ್ಕಂಥ ಒಂದು ವಿಚಾರವನ್ನ ಇಲ್ಲಿ ದುರ್ಬಳಕೆ ಮಾಡ್ತಕ್ಕಂಥದ್ದು ಅಥವಾ ಅದನ್ನ ತಪ್ಪಾಗಿ ಅದನ್ನ ಜನರಿಗೆ ಮಾಹಿತಿ ಕೊಡ್ತಕ್ಕಂಥ ಕೆಲಸ ಆಗ್ಕೂಡುದು. ಜನರು ಪ್ರಬುದ್ಧರಿದ್ದಾರೆ, ಮತ್ತೆ ಅಜಿತ್ ಅವರಲ್ಲಿದ್ದಾರೆ, ಪ್ರಶಾಂತ್ ಅವರು ಇದ್ದಾರೆ. ಬಹುಶಃ ಅವರು ನನ್ನ ಮಾತನ್ನ ಸಂಪೂರ್ಣ ಒಪ್ತಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಮೊನ್ನೆ ಅಜಿತ್ ಅವ್ರ ಪ್ರಶ್ನೆ ನೀವು ತಗೊಂಡಿಲ್ಲ, ನೀವು ರಿಸೀವೇ ಮಾಡ್ಲಿಲ್ಲ. ಸಂಕೇತ್ ಪೂವಯ್ಯ ಅವರೇ, ನೀವು ಕಾಂಗ್ರೆಸ್ನ ಹಿರಿಯ ವಕ್ತಾರರಿದ್ದೀರಾ. ಅಜಿತ್ ಸರ್ ಅವರು ಅವಾಗ್ಲಿಂದ ನಿಮ್ನ ಒಂದೇ ಪ್ರಶ್ನೆ ಕೇಳಿದ್ರು, ಹಾಗೆ ಬಿಜೆಪಿ ಅವ್ರನ್ನು ಕೇಳಿದ್ರು. ಅವ್ರು ಬಿಜೆಪಿಗೆ ಒಂದು ಮಾತು ಕೇಳಿದ್ರು, ನಿಮ್ಮಲ್ಲಿ ಏನಕ್ಕೆ ಒಂದು ಹೇಳಿಕೆ ಕೊಡ್ಲಿಕ್ಕೆ ಆಗ್ತಿಲ್ಲ ಅಂತ. ಹಾಗೆ ನಿನ್ನ ಕೇಳ್ತಿದ್ದಾರೆ, ವಿರೋಧ ಪಕ್ಷದವರು ಏನಕ್ಕೆ ಉಪಸಭಾಪತಿ ಅವ್ರಿಗೆ ಈ ರೀತಿ ಒಂದು ಮಿಮಿಕ್ರಿ ಮಾಡುವ ಸಭಾಪತಿ ಅವರಿಗೆ ಮಿಮಿಕ್ರಿ ಮಾಡುವ ಮೂಲಕ ನಿಮ್ಮ ಒಂದು ಸುಪ್ರೀಂ ಲೀಡರ್ ವಿಡಿಯೋ ಮಾಡ್ತಾರೆ ಅಂದ್ರೆ ಇದು ಎಷ್ಟು ಸರಿ ಅಂತ ಅವಾಗ್ಲಿಂದ ಪರಿಪರಿಯಾಗಿ ಕೇಳ್ತಿದ್ದಾರೆ, ನೀವು ಆನ್ಸರ್ ಮಾಡ್ತಿಲ್ಲ. ವಿಡಿಯೋ ವಿಚಾರಕ್ಕೆ ನೋಡಿ, ನಾವು ಈ ಚರ್ಚೆಯನ್ನು ಸ್ವಲ್ಪ ಗಂಭೀರವಾಗಿ ನಾವು ಚರ್ಚೆ ಮಾಡೋಣ. ನೀವು ಗಂಭೀರವಾಗಿ ಕೆಲಸ ಮಾಡಿದ್ರೆ ಚರ್ಚೆನ ಗಂಭೀರವಾಗಿ ಮಾಡ್ತೀವಿ. ಗಂಭೀರವಾದ ಕೆಲಸಗಳನ್ನು ಮಾಡಿದಾಗ ಗಂಭೀರವಾಗಿ ಚರ್ಚೆ ಆಗುತ್ತೆ. ಅಲ್ಲಿ ಸಂಸತ್ತಿನ ಮೆಟ್ಟಿಲ ಮೇಲೆ ಮಂಗನಾಟ ಮಾಡಿದಾಗ ಚರ್ಚೆಗಳು ಅದನ್ನೇ ಮಾಡಬೇಕಾಗುತ್ತೆ. ವಿಶ್ವದಲ್ಲಿ ನಮ್ಮನ್ನ ಹಾಸ್ಯಾಸ್ಪದವಾಗಿ ಯಾವತ್ತೂ ಕೂಡ ಯಾರು ನೋಡಬಾರ್ದು ಅಂತಕ್ಕಂಥದ್ದು ವಿಚಾರ ಇದೆ. ಇದು ತುಂಬಾ ಗಂಭೀರ ವಿಚಾರ ಇದೆ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಮೂರು ಜನರಿಗೂ. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.